Good morning, Amma. Happy New Year. Good morning, sir. ನಿಮಗೂ ಹ್ಯಾಪಿ ನ್ಯೂ ಇಯರ್ ಸರ್. ಓಕೆ, ವಿಶೇಷ ಗೀತೆ ಹಾಡ್ತೀರಿ ಇವತ್ತು? ಆಡ್ತೀವಿ ಸರ್. ನೀವು ಆಡ್ತೀರಾ ಸರ್? ಇಲ್ಲ ಇಲ್ಲ, ಹಾಡಿ ತಡ್ರಿ ನೋಡ್ತೀನಿ. ನಾನು ಆಡ್ಲಾ? ಆಡಂಗಿದ್ರೆ ಆಡಿ ಸರ್. ನೀವು ಯಾವ್ದು ಸೆಲೆಕ್ಟ್ ಮಾಡಿದ್ರಿ ಹೇಳಿ? ಇನ್ನು ಯಾವ್ದು ಇಲ್ಲ ಸರ್, ಸೆಲೆಕ್ಷನ್ ಮಾಡ್ಬೇಕು. ನೀವು ಸರಿ, ನಾನು ರೆಡಿ ಹಾಡ್ತೀನಿ. ಆಗಿದ್ರೆ ನೀವು ಆಡಿ ಸರ್. ಹಾ, ನಾನು ರೆಡಿ ಇದ್ದೀನಿ. ಒಂದು ಹಾಡು ಇದೆ, ಒಂದು ಹಾಡು ಹಾಡ್ತೀನಿ ನಾನು. ಓಕೆ,
ಎಲ್ಲರಿಗೂ ಗುಡ್ ಮಾರ್ನಿಂಗ್. ಹೊಸ ವರ್ಷದ ಶುಭಾಶಯಗಳು. ದೇವರ ಕೃಪಾ ಸನ್ನಿಧಿಗೆ ಹೋಗುವಾಗೆ ಈ ಹೊಸ ವರ್ಷದಲ್ಲಿ ನಮ್ಮ ಈ ದಿನದ ಧ್ಯಾನಕ್ಕಾಗಿ ಪಾರಾಯಣಕ್ಕಾಗಿ ನಾನು ಆರಿಸಿಕೊಂಡಂತ ಭಾಗ ಕೀರ್ತನೆ 115 9ರಿಂದ ಕೆಲವೊಂದು ವಚನಗಳನ್ನ ನಾನು ಓದುವಂತನಾಗಿದ್ದೇನೆ. ಕೀರ್ತನೆಗಳಲ್ಲಿ 115ನೇ ಅಧ್ಯಾಯ 9ರಿಂದ ಕೆಲವೊಂದು ವಚನಗಳು. ಇಸ್ರಾಯೇಲರೇ, ಯೆಹೋವನಲ್ಲಿ ಭರವಸವಿಡಿರಿ, ಅವರ ಸಹಾಯಕನು ಗುರಾಣಿಯೂ ಆತನೇ. ಆರೋನನ ಮನೆತನದವರೇ, ಯೆಹೋವನಲ್ಲಿ ಭರವಸವಿಡಿರಿ, ಅವರ ಸಹಾಯಕನು ಗುರಾಣಿಯೂ ಆತನೇ. ಯೆಹೋವನ ಭಕ್ತರೇ, ಯೆಹೋವನಲ್ಲಿ ಭರವಸವಿಡಿರಿ, ಅವರ ಸಹಾಯಕನು ಗುರಾಣಿಯೂ ಆತನೇ. ಯೆಹೋವನು ನಮ್ಮನ್ನು ನೆನಪು ಮಾಡಿಕೊಂಡಿದ್ದಾನೆ. ಸಣ್ಣವರು ಮೊದಲುಕೊಂಡು ದೊಡ್ಡವರ ಪರ್ಯಂತರ ಎಲ್ಲರನ್ನೂ ಆಶೀರ್ವದಿಸುವನು. ಇಸ್ರೇಲನ ಮನೆತನದವರನ್ನು ಆಶೀರ್ವದಿಸುವನು. ಆರೋನನ ಮನೆತನದವರನ್ನು ಆಶೀರ್ವದಿಸುವನು. ತನ್ನ ಭಕ್ತರನ್ನು ಆಶೀರ್ವದಿಸುವನು. ಯೆಹೋವನು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಅಭಿವೃದ್ಧಿಪಡಿಸಲಿ. ಯೆಹೋವನಿಂದ ನಿಮಗೆ ಆಶೀರ್ವಾದವಾಗಲಿ. ಆತನು ಭೂಪರಲೋಕಗಳನ್ನು ಉಂಟು ಮಾಡಿದ್ದಾನೆ. ದೇವರು ಈ ವಾಕ್ಯ ಭಾಗವನ್ನ ನಮ್ಮ ಆತ್ಮಿಕ ಲಾಭಕ್ಕಾಗಿ ಆಶೀರ್ವಾದ ಮಾಡಲಿ. ಈ ದಿನದ ಪ್ರಾರ್ಥನೆಗಾಗಿ ಹಿರಿಯರಾದಂತ ಹೇಮಲತಾ ಭಕ್ತರಾಜಮ್ಮ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಅವರು ನಮ್ಮನ್ನ ಪ್ರಾರ್ಥನೆ ನಡೆಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಹ್ಯಾಪಿ ನ್ಯೂ ಇಯರ್ ಪಾಸ್ಟರ್. ಗುಡ್ ಮಾರ್ನಿಂಗ್. ಪ್ರಾರ್ಥನೆ ಮಾಡೋಣ. ಭೂಮಿ ಆಕಾಶಗಳ ಒಡೆಯನೆ, ಯೇಸುರಾಜನೇ, ಈ ಒಂದು ಶುಭ ದಿನವನ್ನ ನೀನು ಮತ್ತೊಮ್ಮೆ ನಮಗೆ ದಯಪಾಲಿಸಿ ಕೊಟ್ಟಿದ್ದಕ್ಕಾಗಿ ನಿನಗೆ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸ್ತೇವಪ್ಪ. ತಂದೆಯಾದ ದೇವರೇ, 2024ನೇ ವರ್ಷವನ್ನ ದಾಟಿ 25ನೇ ವರ್ಷಕ್ಕೆ ಕಾಲಿಡಲು ನಮ್ಮನ್ನ ನೀನು ಜೀವಿತರ ಸಂಖ್ಯೆಯಲ್ಲಿ ಉಳಿಸಿ ಅಪ್ಪ ಸ್ವಾಮಿ, ನಿನ್ನ ಸನ್ನಿಧಿಯ ಮಕ್ಕಳನ್ನಾಗಿ ಸ್ವೀಕರಿಸಿ ನಿನ್ನ ಈ ಒಂದು ಝೂಮ್ ಕುಟುಂಬದಲ್ಲಿ ಸೇರಲು ಅವಕಾಶ ಮಾಡಿ ಕೊಟ್ಟಿದ್ದಕ್ಕಾಗಿ ಕೋಟಿ ಸ್ತೋತ್ರಗಳು ಒಡೆಯನೆ. ಅಪ್ಪ ತಂದೆಯಾದ ದೇವರೇ, ನೀನು ಮಾಡಿದಂತ ಎಲ್ಲ ಮಹೋಪಕಾರಗಳಿಗಾಗಿ ನಾವು ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರು ಸಾಲದು. ಹೇಗೆ ನಿನಗೆ ಕೃತಜ್ಞತೆ ಸಲ್ಲಿಸೋದಪ್ಪ? ಯಾವುದನ್ನು ಲೆಕ್ಕ ಹಾಕೋದು ಸ್ವಾಮಿ ತಂದೆ. ಅಪ್ಪ, ನಿನ್ನ ಅಪಾರವಾದ ಪ್ರೀತಿ ಕರುಣೆ ನಮ್ಮ ಮೇಲೆ ಇಟ್ಟು ಸ್ವಾಮಿ ಎಲ್ಲ ಕಷ್ಟಗಳಿಂದ ಪಾರು ಮಾಡಿ ನಮ್ಮನ್ನ ನಿನ್ನ ಮಕ್ಕಳನ್ನಾಗಿ ನಡೆಸುತ್ತಾ ಬರುತ್ತಿರುವುದಕ್ಕಾಗಿ ನಿನಗೆ ಸ್ತೋತ್ರ ಯಜ್ಞಗಳನ್ನ ಸಲ್ಲಿಸ್ತೇವಪ್ಪ. ಈ ಬೆಳಗಿನ ವೇಳೆಯಲ್ಲಿ ಸ್ವಾಮಿ, ನಾವು ನಮ್ಮ ಕೆಲಸ ಕಾರ್ಯಗಳನ್ನ ಆರಂಭಿಸುವ ಮುನ್ನ ನಿನ್ನ ಪಾದ ಸನ್ನಿಧಿಯಲ್ಲಿ ಬಂದಿರುವಾಗ ನಿನ್ನ ಮಾರ್ಗದರ್ಶನ ನಮಗೆ ಬೇಕಪ್ಪ. ನಿನ್ನ ಆದರಣೆ ಬೇಕಪ್ಪ. ನಿನ್ನ ಕೃಪೆ ಬೇಕು ಸ್ವಾಮಿ. ತಂದೆಯಾದ ದೇವರೇ, ನೀನೇ ನಮಗೆ ಎಲ್ಲವೂ ಆಗಿದ್ದು. ನಿನ್ನ ನಿತ್ಯ ರಾಜ್ಯದ ಬೆಳಕನ್ನ ನಮಗೆ ತೋರ್ಪಡಿಸು ಸ್ವಾಮಿ. ಇದುವರೆಗೂ ನಡೆಸಿದಾತನೇ, ಈ ಒಂದು ಹೊಸ ವರ್ಷದಲ್ಲಿ ಕಾಲಿಟ್ಟಿರುವ ಪ್ರತಿ ಒಬ್ಬೊಬ್ಬರನ್ನ ನೀನು ಕೈ ಹಿಡಿದು ನಡೆಸ್ಬೇಕಪ್ಪ. ಎಲ್ಲ ಶೋಧನೆಗಳು, ಅಪಾಯಗಳು, ಕೇಡುಗಂಡಾಂತರಗಳು, ಅನಾರೋಗ್ಯ ಮತ್ತು ಇತರ ಲೌಕಿಕ ಸಮಸ್ಯೆಗಳಿಂದ ಬಿಡುಗಡೆ ಕೊಡು ಸ್ವಾಮಿ. ಈ ಒಂದು ಹೊಸ ವರ್ಷವು ಎಲ್ಲರಿಗೂ ಹರ್ಷದಾಯಕವಾಗಿತ್ತು ಸ್ವಾಮಿ. ನಿನ್ನ ಆತ್ಮನ ಬಲದಿಂದ ತುಂಬಿ ನಮ್ಮ ಕಾರ್ಯಗಳನ್ನ ನಾವು ಆರಂಭಿಸುವ ಹಾಗೆ ನಿನ್ನ ಕೃಪೆ ತೋರಿಸಿ ನಮ್ಮೆಲ್ಲರನ್ನ ನಡೆಸಪ್ಪ ಸ್ವಾಮಿ. ಈಗ ನಿನ್ನ ವಾಕ್ಯವನ್ನು ಕೇಳ ಬಂದಿರುವಂತ ನಿನ್ನ ಮುದ್ದು ಮಕ್ಕಳನ್ನ ನೀನು ಆಶೀರ್ವದಿಸು ಸ್ವಾಮಿ. ಹಾಗೂ ನಿನ್ನ ವಾಕ್ಯವನ್ನು ಹಂಚುವಂತ ನಿನ್ನ ಭಕ್ತರನ್ನ ನೀನು ಆಶೀರ್ವದಿಸಪ್ಪ. ನಿನ್ನ ಆತ್ಮನ ಬಲದಿಂದ ತುಂಬಿಸು ಸ್ವಾಮಿ. ಅವ್ರು ಕೊಡುವಂತ ವಾಕ್ಯಗಳನ್ನ ಎಚ್ಚರಿಕೆಯಿಂದ ಆಲಿಸಿ ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳುವ ಶಕ್ತಿಯನ್ನ ನಮಗೆ ದಯಪಾಲಿಸಿಕೊಡು ಸ್ವಾಮಿ. ತಂದೆಯಾದ ದೇವರೇ, ಹಾಗೂ ಈ ಒಂದು ವೇದಿಕೆಯನ್ನು ಒದಗಿಸಿದ ನಿನಗೆ ಕೋಟಿ ಸ್ತೋತ್ರಗಳಪ್ಪ. ಇದನ್ನ ನಡೆಸ್ಕೊಂಡು ಹೋಗುವಂತ ನಿನ್ನ ಮಗನನ್ನ
ಆ ಮಗನ ಕುಟುಂಬವನ್ನ ಹೆಚ್ಚೆಚ್ಚಾಗಿ ಆಶೀರ್ವದಿಸಿ ಬಲಪಡಿಸಪ್ಪ. ಆ ಮಗನ ಯೋಜನೆಗಳನ್ನ ಸ್ವಾಮಿ ಸಫಲಗೊಳಿಸಪ್ಪ ಸ್ವಾಮಿ. ಅಪ್ಪ ನಿನ್ನ ಸ್ವಾರ್ಥ ಸೇವೆಯಲ್ಲಿ ಭಾಗಿಗಳಾಗುವ ಒಬ್ಬೊಬ್ಬರನ್ನು ಕೂಡ ನೀನು ನಿನ್ನ ಪವಿತ್ರಾತ್ಮನ ಬಲದಿಂದ ತುಂಬಿಸಿ ನಡೆಸಿ ಕಾಪಾಡಪ್ಪ. ಇಡೀ ವರ್ಷವೆಲ್ಲ ಸ್ವಾಮಿ ಜೊತೆಗಾರನಾಗಿರು. ಅನೇಕ ಆತ್ಮಗಳನ್ನ ಈ ಕುಟುಂಬದಲ್ಲಿ ತಂದು ಸೇರ್ಸೋ ಸ್ವಾಮಿ. ಈಗ ಅಪ್ಪ ತಂದೆ ನಿನ್ನ ವಾಕ್ಯವನ್ನ ಹಂಚುವಂತ ನಿನ್ನ ಭಕ್ತರ ಸ್ವಾಮಿ, ಅವರ ತುಟಿಗಳಲ್ಲಿ ನಿನ್ನ ವಾಕ್ಯಗಳು ಬಂದು ಸ್ವಾಮಿ ಅದನ್ನ ನಾವು ಸ್ವೀಕರಿಸುವ ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳುವ ವಿವೇಚನೆಯನ್ನ ನಮ್ಮೆಲ್ಲರಿಗೆ ದಯಪಾಲಿಸಿಕೊಟ್ಟು ಎಲ್ಲರಿಗೂ ಆಶೀರ್ವಾದಕರವಾದಂತ ಈ ಒಂದು ಅಮೂಲ್ಯ ವಾಕ್ಯಗಳನ್ನ ನೀನು ನಿನ್ನ ಪ್ರಸನ್ನತೆಯಿಂದ ತುಂಬಿಸಿ ಎಲ್ಲರನ್ನ ನಡೆಸಿ ಕಾಯುತ್ತಾ ಬರಬೇಕಾಗಿ ಅಪ್ಪ ಯೇಸುವೆ ನಿನ್ನ ಮುದ್ದಾದ ನಾಮದಲ್ಲಿ ನಿನ್ನನ್ನು ಅತ್ಯಂತ ವಿನಯದಿಂದ ಬೇಡ್ಕೊಳ್ತೇನೆ ಸ್ವಾಮಿ. ಆಮೇನ್. 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 ಪ್ರಾರ್ಥನೆಗಾಗಿ ಹಿರಿಯರಾದಂತ ಹೇಮಲತಾ ಭಕ್ತರಾಜಮ್ಮ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಈ ಹೊಸ ವರ್ಷದ ಶುಭಾಶಯಗಳೊಂದಿಗೆ ಒಂದು ವಿಶೇಷ ಗೀತೆಯನ್ನ ನಾನು ಹಾಡುವಂತವನಾಗಿದ್ದೇನೆ. ಮೂಡಣ ನೇಸರ ಹೊರ ಬರಲು ಕಿರಣವ ತರಲು ನನ್ನ ಮಾನವದು ಅರಳಿದೆ. ಚಿಪ್ಪಿನ ಮುತ್ತಿನ ಮಣಿಗಳು ಥಳಥಳಿಸಲು ನನ್ನ ಕಣ್ಣುಗಳು ತೆರೆದಿವೆ. ಮೂಡಣ ನೇಸರ ಹೊರ ಬರಲು ಕಿರಣವ ತರಲು ನನ್ನ ಮಾನವದು ಅರಳಿದೆ. ಚಿಪ್ಪಿನ ಮುತ್ತಿನ ಮಣಿಗಳು ಥಳಥಳಿಸಲು ನನ್ನ ಕಣ್ಣುಗಳು ತೆರೆದಿವೆ. ಓಹೋ ದಾವೀದ ವಂಶದ ಸುರನು ಬೆಳಕನ್ನು ಚೆಲ್ಲಿರಲು ತನ್ನ ವಾಕ್ಯದ ಮುತ್ತಿನ ಮಣಿಗಳ ಲೋಕಕ್ಕೆ ತಂದಿರಲು. ದಾವೀದ ವಂಶದ ಸುರನು ಬೆಳಕನ್ನು ಚೆಲ್ಲಿರಲು ತನ್ನ ವಾಕ್ಯದ ಮುತ್ತಿನ ಮಣಿಗಳ ಲೋಕಕ್ಕೆ ತಂದಿರಲು. ಅದನ್ನು ನೋಡಲು ಕೇಳಲು ನೋಡಲು ಕೇಳಲು ಹಂಬಲವ ತುಂಬಿ ಮೂಡಣ ನೇಸರ ಹೊರ ಬರಲು ಕಿರಣವ ತರಲು ನನ್ನ ಮಾನವದು ಅರಳಿದೆ. ಬಡವನಾಗಿ ಕುಂದಿರಲು ಚಿನ್ನವನ್ನು ಕೊಡಲು ನನ್ನ ಪಾಪದ ಬೆತ್ತಲೆ ಕಾಣಿಸದಂತೆ ಬಿಳಿ ವಸ್ತ್ರವ ಹೊದಿಸಲು. ಬಡವನಾಗಿ ಕುಂದಿರಲು ಚಿನ್ನವನ್ನು ಕೊಡಲು ನನ್ನ ಪಾಪದ ಬೆತ್ತಲೆ ಕಾಣಿಸದಂತೆ ಬಿಳಿ ವಸ್ತ್ರವ ಹೊದಿಸಲು. ನನ್ನ ಕಣ್ಣುಗಳು ಕಾಣುವಂತೆ ಕಣ್ಣುಗಳು ಕಾಣುವಂತೆ ಅಂಜನವ ಹಚ್ಚಿ ಮೂಡಣ ನೇಸರ ಹೊರ ಬರಲು ಕಿರಣವ ತರಲು ನನ್ನ ಮಾನವದು ಅರಳಿದೆ. ಚಿಪ್ಪಿನ
ಮುತ್ತಿನ ಮಣಿಗಳು ಥಳಥಳಿಸಲು ನನ್ನ ಕಣ್ಣುಗಳು ತೆರೆದಿವೆ. ಓ ಆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ಎಲ್ಲರಿಗೂ ಮತ್ತೊಮ್ಮೆ ಹೊಸ ವರ್ಷದ ಶುಭಾಶಯಗಳು. ಕರ್ತನು ಕಳೆದ ವರ್ಷದ ಸಾಲಿನಲ್ಲಿ ನಮ್ಮೆಲ್ಲರನ್ನು ಅತ್ಯಧಿಕವಾಗಿ ಆಶೀರ್ವದಿಸಿ ಕಷ್ಟ, ಸಂಕಟ, ಬಾಧೆ, ಬಂಧನಗಳಿಂದ ಬಿಡುಗಡೆ ನೀಡಿ ಹೊಸ ವರ್ಷದ ಹೊಸ ದಿನವನ್ನ ನೋಡುವ ಹಾಗೆ ಈ ಬೆಳಗನ್ನ ನಮಗೆ ಕೊಟ್ಟದಕ್ಕಾಗಿ ಆತನ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸುತ್ತಾ, ಈ ಹೊಸ ವರ್ಷದ ಹೊಸ ಮುಂಜಾನೆಯನ್ನ ಕರ್ತನ ಸನ್ನಿಧಾನದಲ್ಲಿ ಕಳೆಯಲು ಎಚ್ಚರವಾಗಿದ್ದು ಪ್ರಾರ್ಥಿಸಲು ಕೂಡಿ ಬಂದಿರುವಂತ ದೇವರ ಮಂದೆಗೆ ಮತ್ತೊಮ್ಮೆ ನಮ್ಮ ಒಡೆಯನು ನಮ್ಮ ರಕ್ಷಕನು ಆಗಿರುವಂತ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಸ್ವಾಗತವನ್ನು ಕೋರುವಂತವನಾಗಿದ್ದೇನೆ. ಕರ್ತನು ನಮ್ಮನ್ನು ಆಶೀರ್ವಾದ ಮಾಡಲಿ. ಇವತ್ತು ನಮಗೆ ವಿಶೇಷವಾದಂತಹ ಸಂದೇಶವನ್ನು ತರಲು ನಮ್ಮ ಜೊತೆಯಲ್ಲಿ ನಮ್ಮ ಹಿರಿಯ ಬೋಧಕರಾದಂತಹ ಪ್ರಸನ್ನ ಕುಮಾರ್ ಸಾರ್ ಅವರು ಇದ್ದಾರೆ. ಅವರು ನಮಗೆ ಈ ಬೆಳಗಿನ ಸಂದೇಶವನ್ನ ನೀಡುವಂತವರಾಗಿದ್ದಾರೆ. ಕರ್ತನು ಅವರನ್ನು ತನ್ನ ಆತ್ಮನಿಂದ ನಡೆಸಿ ಈ ದಿನದ ಸಂದೇಶವನ್ನ ಆತ್ಮನ ಮುಖಾಂತರವಾಗಿ ನಮಗೆ ಅನುಗ್ರಹಿಸಿ ಮಹಿಮೆ ಹೊಂದಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಈ ಸಮಯವನ್ನು ನಾನು ಅವರಿಗೆ ಒಪ್ಪಿಸಿಕೊಡ್ತೇನೆ. ಬೋಧಕರೇ, ಇದು ನಿಮ್ಮ ಸಮಯ. ದೇವರ ವಾಕ್ಯವನ್ನು ಹಂಚಬೇಕು ಎಂಬುದಾಗಿ ಕೇಳ್ಕೊಳ್ತೇನೆ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ಕೂಡಿ ಬಂದಿರುವ ಪ್ರತಿಯೊಬ್ಬರಿಗೂ ಹೊಸ ವರ್ಷದ ಶುಭಾಶಯಗಳು. ಕಳೆದ 365 ದಿವಸಗಳು ದೇವರು ಅದ್ಭುತವಾಗಿ, ಆಶ್ಚರ್ಯಕರವಾಗಿ ನಮ್ಮೆಲ್ಲರನ್ನು ನಡೆಸಿದ್ದಾನೆ. ಆತನಿಗೆ ಕೃತಜ್ಞತೆ ಹೇಳಲು ಈ ಮುಂಜಾನೆಯ ಎಚ್ಚರವಾಗಿ ಪ್ರಾರ್ಥಿಸು ಎಂಬತಕ್ಕಂಥ ಸಮಯಕ್ಕಿಂತ ಬೇರೊಂದು ಸಮಯ ಸಿಗಲಾರದು. ದೇವರು ನಮ್ಮೆಲ್ಲರನ್ನ ಕಾಪಾಡಿದ್ದಾರೆ. ಜೀವಿತರ ಪಟ್ಟಿಯಲ್ಲಿ ನಮ್ಮನ್ನ ಇಟ್ಟಿದ್ದಾರೆ. ಅದರ ನಿಮಿತ್ತವಾಗಿ ನಾವು ಇವತ್ತು ಒಂದು ನೂತನ ವರ್ಷವನ್ನ, ನೂತನ ದಿನವನ್ನ ಕಾಣುವಂತ ಅವಕಾಶವನ್ನ ಸ್ವಾಮಿ ನಮಗೆ ಒದಗಿಸಿಕೊಟ್ಟಿದ್ದಾರೆ. ಆತನಿಗೆ ಕೃತಜ್ಞತೆಯನ್ನ ಹೇಳೋಣ. ಈ ದಿನದ ಸಂದೇಶಕ್ಕೋಸ್ಕರ ವರ್ಷದ ಪ್ರಾರಂಭದಲ್ಲಿ ಏನನ್ನ ಮಾಡಬೇಕು ಎಂಬುದಾಗಿ ನಾವು ಆಲೋಚಿಸುತ್ತಿರುವಾಗ ನನ್ನ ಮನಸ್ಸಿಗೆ ಬಂದದ್ದು, ಮೊದಲದಾಗಿ ಏನು ಮಾಡಬೇಕು ಎಂಬುದಾಗಿ ಯೋಚನೆ ಮಾಡಬೇಕು. ಫಸ್ಟ್ ಥಿಂಗ್ಸ್ ಫಸ್ಟ್. 2024 ಗತಿಸಿ ಹೋಗಿದೆ. 2025 ಪ್ರಾರಂಭವಾಗಿದೆ. ಮೊದಲನೇ ದಿನದಲ್ಲಿ ನಾವಿದ್ದೇವೆ. ದೇವರು ನನ್ನ ಕೃಪೆಯ ಮೇರೆಗೆ ನಮ್ಮೆಲ್ಲರಿಗೂ ಇನ್ನೊಂದು ವರ್ಷವನ್ನು, ಅಂದರೆ 365 ದಿನಗಳನ್ನ ನಮ್ಮ ಮುಂದೆ ಇಟ್ಟಿದ್ದಾರೆ. 2024ರ ಪ್ರಾರಂಭದಲ್ಲಿ ಅನೇಕ ಯೋಚನೆಗಳನ್ನು ಹಾಕಿಕೊಂಡಿದ್ದೆವು. ಅನೇಕ ತೀರ್ಮಾನಗಳನ್ನು ಸಹ ಮಾಡಿದ್ದೆವು. ನಾನು ಹೀಗೆ ಮಾಡುತ್ತೇನೆ, ಹಾಗೆ ಮಾಡುತ್ತೇನೆ, ಇದನ್ನ ಮಾಡುತ್ತೇನೆ ಎಂಬುದಾಗಿ. ಎಲ್ಲಾ ನಮ್ಮ ಯೋಚನೆಗಳು ನೆರವೇರಲಿಲ್ಲ ಅಥವಾ ನೆರವೇರಿರಬಹುದು, ಇನ್ನೂ ಮಾಡಬಹುದಾಗಿತ್ತು ಎಂಬುದಾಗಿ ಅಂದುಕೊಂಡಂತ ಪಕ್ಷದಲ್ಲಿ ಆ ವರ್ಷದಲ್ಲಿ ನಡೆಯಬೇಕಾದ ಕಾರ್ಯಕ್ರಮಗಳು ಪರಿಪೂರ್ಣವಾಗಿಲ್ಲ ಎಂಬುದಾಗಿ ಹೇಳುವಾಗ ದೇವರು ಇನ್ನೊಂದು ವರ್ಷವನ್ನು ಕೊಟ್ಟಿದ್ದಾನೆ.
ನಮ್ಮ ಯೋಚನೆಗಳು, ಚಿಂತನೆಗಳು ಎಲ್ಲವೂ ಪರಿಪೂರ್ಣವಾಗಿ ನೆರವೇರಬೇಕಾದರೆ ನಾವು ಮೊದಲ ವಿಷಯಗಳಲ್ಲಿ ಆದ್ಯತೆಯನ್ನ ಕೊಡಬೇಕು. ಪುಟ್ ಫಸ್ಟ್ ಥಿಂಗ್ಸ್ ಫಸ್ಟ್. ಯಾವುದಕ್ಕೆ ಆದ್ಯತೆಯನ್ನು ಕೊಡಬೇಕು? ಬನ್ನಿ, ಬೆಳಗ್ಗೆ ದೇವರ ವಾಕ್ಯವು ನಮ್ಮ ಜೊತೆಯಲ್ಲಿ ಮಾತಾಡಲಿ. ದೇವರ ವಾಕ್ಯವೇ ನಮ್ಮ ಕಾಲಿಗೆ ದೀಪವು, ದಾರಿಗೆ ಬೆಳಕು. ದೇವರ ವಾಕ್ಯವೇ ನಮಗೆ ರುಚಿಕರವಾದದ್ದು. ದೇವರ ವಾಕ್ಯವೇ ನಮಗೆ ನಿಜವಾದ ಮಾರ್ಗದರ್ಶನವನ್ನು ಕೊಡ್ತಕ್ಕಂಥದ್ದು. ನಮ್ಮ ಆಲೋಚನೆಗಳು, ನಮ್ಮ ಚಿಂತನೆಗಳು, ನನ್ನ ಅನುಭವಗಳು ಇವ್ಯಾವುದು ಗಣನೆಗೆ ಬರುವುದಿಲ್ಲ ಪ್ರಿಯರೇ. ದೇವರ ವಾಕ್ಯವನ್ನು ನಾವು ಪ್ರಾಧಾನ್ಯತೆಗೆ ತೆಗೆದುಕೊಂಡಾಗ ಖಂಡಿತವಾಗಿಯೂ ಈ ವರ್ಷ ಹರ್ಷದಾಯಕವಾಗಿರುವಂತದ್ದಾಗಿದೆ, ಆರೋಗ್ಯಕರವಾಗಿರುವಂತದ್ದಾಗಿದೆ, ಸಮಾಧಾನ ಶಾಂತಿಯಲ್ಲಿ ತುಂಬಿರುವಂತದ್ದಾಗಿದೆ. ಮೊದಲನೇದಾಗಿ ನಮ್ಮ ಸತ್ಯವೇದಗಳನ್ನು ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 33ನೇ ವಚನ ಪ್ರತಿಯೊಬ್ಬರಿಗೂ ತಿಳಿದಿರ್ತಕ್ಕಂಥ ಒಂದು ವಚನ. ಯೇಸು ಸ್ವಾಮಿ ಸ್ವತಃ ತನ್ನ ಬಾಯಿಂದ ಆಡತಕ್ಕಂಥ ಮಾತುಗಳು. ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ಆತನ ನೀತಿಗಾಗಿಯೂ ತವಕ ಪಡಿರಿ, ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವವು ಎಂಬುದಾಗಿ. ಕಾಲ್ ಫಾರ್ ಸೆಟ್ಟಿಂಗ್ ಅವರ್ ಪ್ರಯಾರಿಟೀಸ್. ಮೊದಲು ನಾವೇನ್ ಮಾಡಬೇಕು ಎಂಬುದಾಗಿ ಈ ವಚನವು ನಮಗೆ ತಿಳಿಸ್ಕೊಡ್ತದಾಗಿದೆ. ಪ್ರಾರಂಭದ ದಿನದಲ್ಲಿ, ವರ್ಷದ ಪ್ರಾರಂಭದಲ್ಲಿ 1ನೇ ತಾರೀಕು ಏನು ಮಾಡಿದರೆ ನಾನು ಯಶಸ್ಸನ್ನ ಕಾಣಲು ಸಾಧ್ಯ? ಪ್ರಿಯರೇ, ನಾವು ಈ ಲೋಕದಲ್ಲಿ ಜೀವಿಸುತ್ತಿರುವಾಗ ದ ವರ್ಲ್ಡ್ ಇಸ್ ಬಿಕಮಿಂಗ್ ಸೋ ಬಿಸಿ ಅಂಡ್ ಕಾಂಪ್ಲಿಕೇಟೆಡ್. ಯಾರನ್ನ ಕೇಳಿದ್ರು ಸಹ ಸಮಯ ಇಲ್ಲ ನನಗೆ. ಬೇರೆ ಎಲ್ಲದಕ್ಕೂ ಸಮಯ ಇರ್ತದೆ, ಸಭೆಗೆ ಬರುವುದಕ್ಕೆ ಸಮಯ ಇರುವುದಿಲ್ಲ, ಪ್ರಾರ್ಥನೆ ಮಾಡುವುದಕ್ಕೆ ಸಮಯ ಇರುವುದಿಲ್ಲ, ದೇವರ ವಾಕ್ಯವನ್ನು ಹಂಚುವುದಕ್ಕೆ ಸಮಯ ಇರುವುದಿಲ್ಲ. ಇಂತಹ ಒಂದು ಗಲಿಬಿಲಿಯ, ಗೊಂದಲದ ಲೋಕದಲ್ಲಿ ಜೀವಿಸುತ್ತಿರುವಾಗ ಏನನ್ನ ನಾವು ಮೊದಲಾಗಿ ಇಡಬೇಕು? ವಾಟ್ ಶುಡ್ ಬಿ ಅವರ್ ಪ್ರಯಾರಿಟಿ? ಯಾವುದಕ್ಕೆ ನಾವು ಆದ್ಯತೆಯನ್ನ ಕೊಡಬೇಕು? ಅನೇಕ ಯೋಚನೆಗಳು ನಮಗಿವೆ, ಅನೇಕ ಭಯ ಇದೆ. ಲೋಕವನ್ನು ನೋಡುತ್ತಾ ಇರುವಾಗ, ಸ್ವಾಮಿ ಈ ಲೋಕ ಏನಾಗ್ತದೆ, ಹೇಗಿರ್ತದೆ ಸ್ವಾಮಿ, ಇವುಗಳ ಬಗ್ಗೆ ಚಿಂತನೆ ಮಾಡ್ತಾ ಇರ್ತೇವೆ. ಆದ್ರೆ ದೇವರಿಗೆ ಪ್ರಥಮ ಸ್ಥಾನವನ್ನು ಕೊಡಲು ಮರೆಯುತ್ತೇವೆ. ಹೌದು ಪ್ರಿಯರೇ, ಜೀವನದಲ್ಲಿ ಅನೇಕ ಆದ್ಯತೆಗಳಿವೆ. ನಮಗೆ ನಾವೇ ಗೊಂದಲದಲ್ಲಿದ್ದೇವೆ. ಯಾವುದಕ್ಕೆ ನಾನು ಮೊದಲನೇ ಸ್ಥಾನ ಕೊಡಬೇಕು, ಯಾವುದನ್ನ ನಾನು ಪ್ರಥಮವಾಗಿ ಇಟ್ಟುಕೊಳ್ಬೇಕು ಎಂಬುದಾಗಿ. ಖಂಡಿತವಾಗಿಯೂ ಆರೋಗ್ಯ ಪ್ರಾಮುಖ್ಯವಾದದ್ದು. ಕುಟುಂಬ ಆದ್ಯತೆಯನ್ನು ಪಡ್ಕೊಳ್ಬೇಕು. ಹಣ ಪ್ರತಿಯೊಬ್ಬರಿಗೂ ಅವಶ್ಯಕವಾಗಿದೆ. ಕೆಲಸ ಸಂಪೂರ್ಣವಾಗಿ ಜನಗಳಿಗೆ ಬೇಕು. ಇವೆಲ್ಲವೂ ತನ್ನದೇ ಆದಂತ ಸ್ಥಾನದಲ್ಲಿದೆ. ಇದಕ್ಕೋಸ್ಕರ ನಾವು ಸಮಯವನ್ನ ಇಡಬೇಕು. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಸ್ವಾರ್ಥಿ ಅಲ್ಲ. ಲೋಕವನ್ನ 7 ದಿನಗಳಲ್ಲಿ 6 ದಿನಗಳಲ್ಲಿ ಉಂಟು ಮಾಡಿ 7ನೇ ದಿನವನ್ನ ನಮ್ಮ ವಿಶ್ರಾಂತಿಗೋಸ್ಕರ, ಮಾನಸಿಕ ದೈಹಿಕ ಆರೋಗ್ಯಕ್ಕೋಸ್ಕರ, ಸಮಾಧಾನಕ್ಕೋಸ್ಕರ, ಶಾಂತಿಗೋಸ್ಕರ ಸಬ್ಬತ್ತನ್ನ ನಮಗೆ ಕೊಟ್ಟಿದ್ದಾರೆ. 6 ದಿವಸಗಳು ನಿಮ್ಮ ಕೆಲಸವನ್ನು ಮಾಡಿಕೊಳ್ಳಿರಿ, ನೀವು ದುಡಿಯಿರಿ. ಆದ್ರೆ 7ನೇ ದಿನ ನೀವು ನನಗೆ ಇಡಬೇಕು ಎಂಬುದಾಗಿ ಸ್ವಾಮಿ ಹೇಳಿರುವಾಗ, ಅದನ್ನೂ ಸಹ ನಾವು ಕೊಡದೇ ಇದ್ದಂತ ಪಕ್ಷದಲ್ಲಿ ದೇವರಿಗೆ ಪ್ರಥಮ ಸ್ಥಾನವನ್ನು ಕೊಡ್ತಾ ಇಲ್ಲ. ಪ್ರಿಯರೇ, ಇವೆಲ್ಲವೂ ಪ್ರಾಧಾನ್ಯವಾಗಿದೆ. ಇದೆಲ್ಲಕ್ಕೂ ಪ್ರಾಶಸ್ತ್ಯವನ್ನು ಕೊಡ್ಲೇಬೇಕು ನಾವು. ಕುಟುಂಬಕ್ಕೆ, ಆರೋಗ್ಯಕ್ಕೆ, ಹಣಕ್ಕೆ, ಕೆಲಸಕ್ಕೆ
ಪ್ರತಿಯೊಂದಕ್ಕೂ ಕೊಡಬೇಕು. ಆದರೆ ನನ್ನ ವಚನ ಇವತ್ತು ಹೇಳ್ತಕ್ಕಂಥದ್ದು, ದೇವರ ವಾಕ್ಯ ಹೇಳ್ತಕ್ಕಂಥದ್ದು, ಮೊದಲು ದೇವರ ರಾಜ್ಯಕ್ಕಾಗಿಯೂ ಆತನ ನೀತಿಗಾಗಿಯೂ ತವಕ ಪಡಿರಿ, ಅನಂತರ ಎಲ್ಲವೂ ನಿಮಗೆ ಸೇರುವಂತದ್ದಾಗಿದೆ ಎಂಬುದಾಗಿ. ನೂತನ ವರ್ಷದಲ್ಲಿ 2025ರಲ್ಲಿ ನಾವು ಒಂದು ತೀರ್ಮಾನವನ್ನು ತೆಗೆದುಕೊಳ್ಳಬೇಕು. ನಾನು ಮೊದಲು ದೇವರಿಗೆ ಪ್ರಾಶಸ್ತ್ಯವನ್ನು ಕೊಡ್ತೇನೆ ಎಂಬುದಾಗಿ. ಮಾರ್ಟಿನ್ ಲೂಥರ್ ಇಡೀ ಪ್ರಾಟೆಸ್ಟೆಂಟ್ ಸುಧಾರಣೆಯನ್ನು ತಂದಂತ ವ್ಯಕ್ತಿ. ಅವರು ಒಂದು ಮಾತನ್ನು ಹೇಳ್ತಾರೆ, ನನಗೆ ದಿನದಲ್ಲಿ ಸಾಕಷ್ಟು ಕೆಲಸ ಇದೆ. ಐ ಆಮ್ ಸೋ ಬ್ಯುಸಿ ಇನ್ ದ ಡೇ. ಬೆಳಗ್ಗೆಯಿಂದ ಸಂಜೆಯ ತನಕ ನಾನು ಅಲ್ಲಿ ಹೋಗ್ಬೇಕು, ಅದನ್ನು ಮಾಡ್ಬೇಕು, ಇವ್ರನ್ನ ಭೇಟಿ ಆಗ್ಬೇಕು, ಇಲ್ಲಿ ಹೋಗ್ಬೇಕು, ಎಲ್ಲವನ್ನ ನಾನು ದಿನಚರಿಯ ಕಾರ್ಯಕ್ರಮದಲ್ಲಿ ನಾನು ಇಟ್ಟುಕೊಂಡಿರುವಾಗ ದೇವರ ವಾಕ್ಯಕ್ಕೆ, ದೇವರ ವಾಕ್ಯವನ್ನು ಓದುವುದಕ್ಕೆ, ದೇವರ ವಾಕ್ಯವನ್ನು ಧ್ಯಾನ ಮಾಡುವುದಕ್ಕೆ ನಾನು ಬೆಳಿಗ್ಗೆ 3 ಗಂಟೆಗಳನ್ನ ಎತ್ತಿಡ್ತೇನೆ ಎಂಬುದಾಗಿ. ದ ಪವರ್ ಆಫ್ ಹಿಸ್ ಮಿನಿಸ್ಟ್ರಿ. ಇವತ್ತು ಮಾರ್ಟಿನ್ ಲೂಥರ್ನ ಇಡೀ ಪ್ರಾಟೆಸ್ಟೆಂಟ್ ಸಭೆ ಹೊಗಳ್ತಾ ಇದೆ. ಥ್ಯಾಂಕ್ ಯು ಫಾರ್ ಗಿವಿಂಗ್ ಬೈಬಲ್ ಟು ಅಸ್. ಆತನ ಮೂಲಕವಾಗಿ ಸತ್ಯವೇದವು ನಮ್ಮದೇ ಆದಂತ ಭಾಷೆಗಳಲ್ಲಿದೆ. ಆತನು ವಿರೋಧಿಸಿದಂಥವು. ಅವನ ರಹಸ್ಯ ಯಾವುದು? ದೇವರಿಗೆ ಪ್ರಾಶಸ್ತ್ಯವನ್ನು ಕೊಟ್ಟನು. ಮೊದಲನೇದಾಗಿ ನಾನು ದೇವರ ಜೊತೆಯಲ್ಲಿ ಮಾತಾಡುತ್ತೇನೆ. ಮೊದಲನೇದಾಗಿ ದೇವರು ನನ್ನ ಜೊತೆಯಲ್ಲಿ ಏನು ಮಾತಾಡುತ್ತಾರೆ ಎಂಬುದಾಗಿ ಆತನ ಮೂಲಕ, ಆತನ ವಾಕ್ಯದ ಮೂಲಕವಾಗಿ ಕೇಳಿಕೊಳ್ಳುತ್ತೇನೆ. ಬೇರೆ ಎಲ್ಲಾ ಕೆಲಸಗಳನ್ನ ನಾನು ನಂತರ ಮಾಡುತ್ತೇನೆ ಎಂಬುದಾಗಿ. ಪ್ರಯಾರಿಟೈಸ್ ಯುವರ್ ಲೈಫ್ ಬೈ ಗಿವಿಂಗ್ ಗಾಡ್ ದ ಫಸ್ಟ್ ಪ್ಲೇಸ್. ನಿಮ್ಮ ಜೀವನದಲ್ಲಿ ಬರ್ತಕ್ಕಂಥ ಎಲ್ಲಾ ಹಾಗು ಹೋಗುಗಳಿಗೆ 2ನೇ ಸ್ಥಾನವನ್ನು ಕೊಟ್ಟು ದೇವರಿಗೆ ಪ್ರಥಮ ಸ್ಥಾನವನ್ನು ಕೊಟ್ಟಾಗ 2025 ವ್ಯತ್ಯಾಸವಾದಂತ ವರ್ಷವಾಗಿರುವಂತದ್ದಾಗಿದೆ. ನಿಮಗೆ ತಿಳಿದ ಹಾಗೆ ದೇವರ ಆಶೀರ್ವಾದವನ್ನು ನೀನು ಅನುಭವಿಸುವಂತರಾಗಿದ್ದೀರಿ. ಪ್ರಿಯರ, ನಮ್ಮಷ್ಟಕ್ಕೆ ನಾವೇ ಅನೇಕ ಚಿಂತೆಯಲ್ಲಿ, ಆಲೋಚನೆಯಲ್ಲಿ ತೊಡಗಿಕೊಂಡಿದ್ದೇವೆ. ಇವತ್ತು ಮಾನವನು ಎಷ್ಟು ಚಿಂತನೆಯಲ್ಲಿ ಮುಳುಗಿದ್ದಾನೆ, ಎಷ್ಟು ಚಿಂತೆಯಲ್ಲಿ ಮುಳುಗಿದ್ದಾನೆ ಎಂಬುದಾಗಿ ಹೇಳುವಾಗ, ಈಸ್ ದ ಮೋಸ್ಟ್ ಮಿಸರಬಲ್ ಮ್ಯಾನ್. ಅವನಿಗೆ ಪ್ರತಿ ಆಲೋಚನೆ ಮಾಡೋದೆ. ಆದ್ರೆ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸುವಂತದಾಗಿದೆ, ನಾವು ಯಾವುದಕ್ಕೆ ಪ್ರಾಶಸ್ತ್ಯನ ಕೊಡಬೇಕೆಂಬುದಾಗಿ. 2 ಗುಬ್ಬಚ್ಚಿಗಳು ತಮ್ಮಷ್ಟಕ್ಕೆ ತಾವೇ ಮಾತಾಡ್ಕೊಳ್ತಾ ಇದ್ವು. ಒಂದು ಗುಬ್ಬಚ್ಚಿ ಹೇಳ್ತದೆ, ನನಗೆ ಅರ್ಥ ಆಗ್ತಾ ಇಲ್ಲ, ಈ ಮಾನವರು ಯಾವಾಗ್ಲೂ ಚಿಂತೆ ಮಾಡ್ತಾ ಇರ್ತಾರೆ, ಯಾವಾಗ್ಲೂ ಗಲಿಬಿಲಿಯಲ್ಲಿರ್ತಾರೆ, ಯಾವಾಗ್ಲೂ ಗೊಂದಲದಲ್ಲಿರ್ತಾರೆ. ಅವರನ್ನು ನೋಡುವಾಗ ನನಗೆ ಒಂದು ಬೇಸರವಾಗ್ತದೆ. ಯಾಕೆ ಇವರು ಇಷ್ಟೊಂದು ಚಿಂತೆಯಲ್ಲಿದ್ದಾರೆ? ಇನ್ನೊಂದು ಗುಬ್ಬಚ್ಚಿ ಉತ್ತರ ಕೊಡ್ತದೆ, ಸ್ನೇಹಿತನೇ, ನನಗನಿಸ್ತದೆ ನಮ್ಮನ್ನು ನೋಡಿಕೊಳ್ಳುವ ಪರಲೋಕದ ತಂದೆ ನಮಗಿದ್ದಾರೆ ಎಂಬುದಾಗಿ ನಾವು ನಂಬಿಕೊಂಡಿರುವಾಗ ಆ ತಂದೆಯವ್ರಿಗೆ ಇಲ್ಲವೇನೋ. ದೇ ಹ್ಯಾವ್ ನೋ ಹೆವನ್ಲಿ ಫಾದರ್. ನಮ್ಮನ್ನ ದೇವರು ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ. ಸತ್ಯವೇದದಲ್ಲಿ ಹೇಳತಕ್ಕಂಥದ್ದು, ಒಂದು ಸಣ್ಣ ಗುಬ್ಬಿ ಜಾರಿ ಬಿದ್ದರೂ ಯೇಸು ಕರುಣಿಸಿ ನೋಡುವನು ಎಂಬುದಾಗಿ. ಅಷ್ಟೊಂದು ಕಾಳಜಿಯನ್ನ ಒಂದು ಪಕ್ಷಿಯ ಮೇಲೆ, ಪ್ರಾಣಿಯ ಮೇಲೆ ಸ್ವಾಮಿ ಇಟ್ಟುಕೊಂಡಿರುವಾಗ ನಮ್ಮನ್ನ ತನ್ನ ಕಿರೀಟವನ್ನಾಗಿ ಸೃಷ್ಟಿ ಮಾಡಿದಂತ ದೇವರು, ಮ್ಯಾನ್ ಇಸ್ ಅ ಕ್ರೌನಿಂಗ್ ಆಕ್ಟ್ ಆಫ್ ಗಾಡ್ಸ್ ಕ್ರಿಯೇಷನ್. ಸ್ವತಃ ಕೈಯಲ್ಲಿ ನಮ್ಮನ್ನ ಸೃಷ್ಟಿ ಮಾಡಿರತಕ್ಕಂಥವನು, ನಮಗೆ ಬುದ್ಧಿ, ವಿವೇಕ, ಶಕ್ತಿಯನ್ನು ಕೊಟ್ಟಿರತಕ್ಕಂಥ ದೇವರು ನಮ್ಮ ಮೇಲೆ ಎಷ್ಟು ಕಾಳಜಿಯನ್ನು ವಹಿಸುವುದಿಲ್ಲ ಎಂಬುದನ್ನ ನೋಡಿಕೊಳ್ಳಿರಿ ಪ್ರಿಯರೇ. ನಮ್ಮ ಚಿಂತ ಭಾರಗಳನ್ನ ನೀವು ನನ್ನ ಮೇಲೆ ಹಾಕಿರಿ ಎಂಬುದಾಗಿ ಆತನು ನಮಗೆ ಹೇಳುತ್ತಿದ್ದಾರೆ. 1 ಪೇತ್ರ 5:7 ವಚನದಲ್ಲಿ
ನಾನು ನಿಮಗೋಸ್ಕರ ಚಿಂತಿಸುತ್ತೇನೆ ಎಂಬುದಾಗಿ. ಇಂತಹ ದೇವರನ್ನ ಬಿಟ್ಟು ನಮ್ಮಷ್ಟಕ್ಕೆ ನಾವೇ ಚಿಂತಿಸುತ್ತಿರುವಾಗ ಯಾವುದಕ್ಕೆ ಪ್ರಾಧಾನ್ಯತೆಯನ್ನು ಕೊಡ್ತೇವೆ? 2025ರಲ್ಲಿ ನಾನು ದೇವರಿಗೆ ಪ್ರಥಮ ಸ್ಥಾನವನ್ನು ಕೊಡ್ತೇನೆ, ಬೇರೆ ಎಲ್ಲದಕ್ಕೂ ನಾನು ನಂತರದ ಸ್ಥಾನವನ್ನು ಕೊಡ್ತೇನೆ ಎಂಬುದಾಗಿ ದೃಢ ನಿರ್ಧಾರ ಮಾಡಿಕೊಳ್ಬೇಕು. The new year will be a blessed year when we put God first in our lives. ಹೊಸ ವರ್ಷವು ಆನಂದವು, ಸಂತೋಷವು, ಸಮಾಧಾನವು, ಆರೋಗ್ಯಕರವು ಇವೆಲ್ಲವೂ ಇರುವಂತದ್ದಾಗಿದೆ ಯಾವಾಗ ದೇವರಿಗೆ ಪ್ರಥಮ ಸ್ಥಾನವನ್ನ ಕೊಟ್ಟಾಗ. ಎರಡನೇದಾಗಿ ನಮ್ಮ ಸತ್ಯವೇದಗಳನ್ನು ಮತ್ತಾಯನ ಬರೆದ ಸುವಾರ್ತೆ 23ನೇ ಅಧ್ಯಾಯ 26ನೇ ವಚನದಲ್ಲಿ ಯೇಸು ಸ್ವಾಮಿ ಹೇಳತಕ್ಕಂಥದ್ದು, ಕುರುಡನಾದ ಪರಿಸಾಯನೆ, ಮೊದಲು ಪಂಚಪಾತ್ರೆ ಬಟ್ಟಲುಗಳ ಒಳಭಾಗವನ್ನು ಶುಚಿ ಮಾಡು, ಆಗ ಅವುಗಳ ಹೊರಭಾಗವೂ ಶುಚಿಯಾಗುವುದು. ಕಾಲ್ ಫಾರ್ ಕ್ಲೆನ್ಸಿಂಗ್ ಆಫ್ ದಿ ಹಾರ್ಟ್. ಯೇಸು ಸ್ವಾಮಿ ಇಲ್ಲಿ ಸ್ಪಷ್ಟವಾಗಿ ತಿಳಿಸ್ತಕ್ಕಂಥದ್ದು, ಮೊದಲು ಒಳಗಿನ ಶುಚಿಗೆ ಆದ್ಯತೆಯನ್ನು ಕೊಡ್ರಿ ಎಂಬುದಾಗಿ. ಮನುಷ್ಯರಾದ ನಾವು ಹೊರಗಿನ ಶುಚಿಗೆ ಎಷ್ಟು ಆದ್ಯತೆಯನ್ನು ಕೊಡುತ್ತೇವೆ. ವಿ ಆರ್ ಸೋ ಕೇರ್ಫುಲ್. ದೇಹ ಚೆನ್ನಾಗಿರಬೇಕು, ವ್ಯಾಯಾಮ ಮಾಡ್ತೇವೆ, ಸುಂದರವಾಗಿರ್ಬೇಕು, ಬಣ್ಣವನ್ನು ಹಚ್ಕೊಳ್ತೇವೆ, ಚೆನ್ನಾಗಿ ಕಾಣಬೇಕು, ಒಳ್ಳೆಯ ಉಡುಪುಗಳನ್ನು ಹಾಕೊಳ್ತೇವೆ. ದೀಸ್ ಆರ್ ಆಲ್ ಗುಡ್. ನೀವು ಒಳ್ಳೆಯವರಾಗಿರ್ಬೇಕು, ಚೆನ್ನಾಗಿರ್ಬೇಕು, ಅಭಿವೃದ್ಧಿ ಆಗ್ಬೇಕು, ಇದು ದೇವರು ಬಯಸ್ತಕ್ಕಂಥದ್ದು. ಆರೋಗ್ಯವಂತರಾಗಿರ್ಬೇಕು ನೀವು. ಅದೆಲ್ಲದಕ್ಕಿಂತಲೂ ಮುಖ್ಯವಾಗಿ ನಮ್ಮ ಹೃದಯವು ಶುಚಿಯಾಗಿದೆಯಾ? ಪರಿಸಾಯರಿಗೆ ಸ್ವಾಮಿ ಕೇಳ್ತಕ್ಕಂಥದ್ದು, ಮೊದಲು ನೀವು ಒಳಗಿನ ಆದ್ಯತೆಗೆ ಪ್ರಾಶಸ್ತ್ಯವನ್ನು ಕೊಡಬೇಕು ಎಂಬುದಾಗಿ. 1 ತಿಮೋಥಿ 4ನೇ ಅಧ್ಯಾಯ 8ನೇ ವಚನ ಪೌಲನು ಹೇಳ್ತಾನೆ, ದೇಹ ಸಾಧನೆಯು ಸ್ವಲ್ಪ ಮಟ್ಟಿಗೆ ಪ್ರಯೋಜನವಾಗಿದೆ, ಭಕ್ತಿ ಎಲ್ಲಾ ವಿಧದಲ್ಲಿ ಪ್ರಯೋಜನವಾದದ್ದು. ಇದಕ್ಕೆ ಇಹಪರಗಳಲ್ಲಿಯೂ ಜೀವ ವಾಗ್ದಾನ ಉಂಟು. ದೇಹ ಸಾಧನೆಯು, ಬಾಡಿಲಿ ಎಕ್ಸರ್ಸೈಸ್ ಪ್ರಾಫಿಟ್ಸ್ ಲಿಟಲ್. ಪ್ರಿಯರೇ, ನಾವು ದೇಹಕ್ಕೆ, ಹೊರಗಿನ ಭಾಗಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡುವಾಗ ಅದರ ಲಾಭ ಸ್ವಲ್ಪ. ಆದರೆ ಭಕ್ತಿ, ಒಳಗಿನ ಶುಚಿ, ಹೃದಯದ ಶುಚಿ, ಹೃದಯದ ಪರಿವರ್ತನೆ, ಇವು ನಮ್ಮನ್ನು ಪರಿಪೂರ್ಣವಾಗಿ ಶುದ್ಧಿ ಮಾಡುವಂಥದ್ದಾಗಿದೆ. ಅನೇಕ ಸಾರಿ ನಮ್ಮ ಜೀವಿತದಲ್ಲಿ ಹೊರಗಿನ ಸೌಂದರ್ಯಕ್ಕೆ ಕೊಡುವಷ್ಟು ಪ್ರಾಶಸ್ತ್ಯವನ್ನ ಒಳಗಿನ ಸೌಂದರ್ಯಕ್ಕೆ ಕೊಡುವುದಿಲ್ಲ. ಪ್ರಿಯರೇ, ಒಳಗೆ ಶುಚಿ ಆಗಬೇಕಾದ್ರೆ ದೇವರ ವಾಕ್ಯದಿಂದ ಮಾತ್ರ ನೀವು ಶುಚಿಯಾಗಲು ಸಾಧ್ಯ. ದೇವರ ವಾಕ್ಯವು ನಿಮ್ಮನ್ನು ಶುದ್ಧೀಕರಿಸುವಂತದ್ದಾಗಿದೆ. ಇಬ್ರಿಯರ ಬರೆದ ಪತ್ರಿಕೆ 4ನೇ ಅಧ್ಯಾಯ 12ನೇ ವಚನದಲ್ಲಿ ದೇವರ ವಾಕ್ಯದ ಶುಚಿಯ ಬಗ್ಗೆ ಪೌಲನು ಹೇಳ್ತಕ್ಕಂಥದ್ದು, ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯಸಾಧಕವಾದದ್ದು, ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು, ಪ್ರಾಣ ಆತ್ಮಗಳನ್ನು, ಕೀಲು ಮಜ್ಜೆಗಳನ್ನು ವಿಭಾಗಿಸುವಷ್ಟು ಮಟ್ಟಿಗೂ ತೂರಿ ಹೋಗುವಂಥದ್ದು, ಹೃದಯದ ಆಲೋಚನೆಗಳನ್ನು, ಉದ್ದೇಶಗಳನ್ನು ವಿವೇಚಿಸುವಂಥದ್ದು ಆಗಿದೆ. ನಮ್ಮ ಹೃದಯ ಶುದ್ಧಿ ಆಗಬೇಕಾದರೆ
ನಮ್ಮ ಒಳಗಿನ ಭಾಗ ಶುದ್ಧಿ ಆಗಬೇಕಾದ್ರೆ ದೇವರ ವಾಕ್ಯವನ್ನ ನಾವು ಹೆಚ್ಚಾಗಿ ಓದಬೇಕು. ಅನೇಕ ಸಾರಿ ದೇವರ ವಾಕ್ಯ ಓದ್ತಾ ಇರ್ತೇವೆ, ಆದ್ರೆ ನಮ್ಮಲ್ಲಿ ಪರಿವರ್ತನೆನೇ ಬರ್ತಾ ಇಲ್ಲ. ದೇವರ ವಾಕ್ಯ ಹೇಳ್ತದೆ ನಮಗೆ ತಾಳ್ಮೆ ಇರಬೇಕು, ತಾಳ್ಮೆನೆ ಬರ್ತಾ ಇಲ್ಲ. ದೇವರ ವಾಕ್ಯ ಹೇಳ್ತದೆ ಇನ್ನೊಬ್ಬರನ್ನ ಪ್ರೀತಿ ಮಾಡಬೇಕು, ಆ ಪ್ರೀತಿಯನ್ನೇ ಹುಟ್ಟುತ್ತಾ ಇಲ್ಲ. ದೇವರ ವಾಕ್ಯ ಹೇಳ್ತದೆ ನಾನು ಹಗೆತನ ಮಾಡಬಾರ್ದು, ಆ ಹಗೆತನ ಕಂಟಿನ್ಯೂ ಆಗ್ತಾ ಇದೆ. ದೇವರ ವಾಕ್ಯ ಹೇಳ್ತದೆ ನಾನು ನನ್ನನ್ನ ಬದಲಾಯಿಸ್ಕೊಳ್ಬೇಕು, ನನ್ನ ಅಭ್ಯಾಸಗಳನ್ನ ಬದಲಾಯಿಸ್ಕೊಳ್ಬೇಕು ಎಂಬುದಾಗಿ ಹೇಳುವಾಗ 2025 ಪ್ರಾರಂಭವಾಗಿ ಒಂದು ದಿನದಲ್ಲಿ ನಾವು ಶುದ್ಧಿ ಆಗ್ತೇವೆ, ಮರುದಿನ ಅದೇ ಅಭ್ಯಾಸಗಳು ನಮಗೆ ಬರ್ತವೆ. ವೇರ್ ಈಸ್ ದ ಕ್ಲೆನ್ಸಿಂಗ್ ಆಫ್ ದಿ ಹಾರ್ಟ್? ಒಳಗಿನ ಶುಚಿ ನಮಗೆ ಸಂಪೂರ್ಣವಾಗಿ ಬೇಕು. ಅದು ಸಿಕ್ಕುವುದು ನಮ್ಮ ಯೇಸು ಸ್ವಾಮಿಯಲ್ಲಿ ಮಾತ್ರ. ದೇವರ ವಾಕ್ಯ ಹೇಳ್ತದೆ ಆ ಸ್ವಾಮಿಯ ಬಳಿಯಲ್ಲಿ ಹೋದಾಗ ಸ್ವಾಮಿ ನಮಗೆ ಒಂದು ಆಹ್ವಾನ ಕೊಡ್ತಾ ಇದ್ದಾರೆ. ಯೆಶಾಯ 1:18 ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ದಾಗ್ಯೂ ಸಹ ಅದನ್ನ ಹಿಮದಂತೆ ಬೆಳ್ಳಗೆ ಮಾಡುತ್ತೇನೆ. ಪ್ರಿಯರೇ, ನಮ್ಮ ಹೃದಯ ಕಪ್ಪಾಗಿದೆ, ಅನೇಕ ಹೊಲಸು ನಮಗೆ ತುಂಬಿಕೊಂಡಿದೆ, ಅನೇಕ ಲೋಕದ ಚಿಂತನೆಗಳು ತುಂಬಿಕೊಂಡಿದೆ, ಅನೇಕ ಸಾರಿ ದೇವರಿಂದ ದೂರ ಹೋಗಿದ್ದೇವೆ. ನಮ್ಮನ್ನು ನಾವು ಬದಲಾಯಿಸಿಕೊಳ್ಳಬೇಕು. 2025 ನಮ್ಮ ಜೀವಿತದಲ್ಲಿ ಹೊಸ ವರ್ಷ ಆಗಬೇಕಾದ್ರೆ ನಮ್ಮನ್ನ ಸಂಪೂರ್ಣವಾಗಿ ನಾವು ತಿದ್ದಿಕೊಳ್ಳಬೇಕು. ಸ್ವಾಮಿ, ನಿನಗೆ ಪ್ರಾಶಸ್ತ್ಯವನ್ನು ಕೊಡ್ಲಿಕ್ಕೆ ಹೋಗ್ತೇನೆ ಸ್ವಾಮಿ. ನಿನ್ನನ್ನ ನನ್ನ ಜೀವಿತದಲ್ಲಿ ಪ್ರಾಧಾನ್ಯವನ್ನಾಗಿ ಮಾಡಿಕೊಳ್ಳುತ್ತೇನೆ ಸ್ವಾಮಿ. ನಾನು ಈ ವರ್ಷ ನನ್ನ ಹೃದಯದ ಶುದ್ಧತೆಗೋಸ್ಕರ ಆದ್ಯತೆಯನ್ನು ಕೊಡ್ತೇನೆ ಎಂಬುದಾಗಿ. ಪ್ರತಿ ಒಂದು ದಿನದಲ್ಲೂ ದೇವರ ವಾಕ್ಯವನ್ನು ಓದ್ತೇವೆ, ಆದ್ರೆ ಅದನ್ನ ಅಳವಡಿಸಿಕೊಂಡು ಕಾರ್ಯರೂಪಕ್ಕೆ ತರ್ತಾ ಇಲ್ಲ. ನೀವು ಓದಿಯೂ ಸಹ ಪ್ರಯೋಜನವಿಲ್ಲ. ಒಂದು ದೊಡ್ಡ ಫ್ಯಾಕ್ಟ್ರಿ, ಆ ಫ್ಯಾಕ್ಟ್ರಿಯಲ್ಲಿ ಆ ಒಂದು ಸೋಪ್ ಮ್ಯಾನುಫ್ಯಾಕ್ಚರ್ ಮಾಡತಕ್ಕಂಥವನು ಒಬ್ಬ ವಿಶ್ವಾಸಿ, ಅಂದ್ರೆ ದೇವರ ಮೇಲೆ ನಂಬಿಕೆ ಇಲ್ಲದವನು. ಒಂದು ದಿವಸ ಆತನ ಒಬ್ಬ ಸ್ವಾರ್ಥಕನ ಜೊತೆಯಲ್ಲಿ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾನೆ. ಆ ಇಬ್ಬರು ಸಂಭಾಷಣೆ ಮಾಡ್ತಾ ಇರುವಾಗ ಆ ಸೋಪ್ ತಯಾರು ಮಾಡ್ತಕ್ಕಂಥ ವ್ಯಕ್ತಿ ಆ ಸ್ವಾರ್ಥಕನಿಗೆ ಹೇಳ್ತಾರೆ, ನೋಡಿ ಬೋಧಕರೇ, ನೀವು ಎಷ್ಟೊಂದು ಪ್ರಸಂಗ ಮಾಡ್ತಾ ಇದ್ದೀರಾ, ಪ್ರತಿದಿನವೂ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಎಚ್ಚರವಾಗಿ ಪ್ರಾರ್ಥಿಸಿರಿ, ಅನುದಿನದ ಮನ್ನಾ, ಈ ಕಾರ್ಯಕ್ರಮ ಆ ಕಾರ್ಯಕ್ರಮ, ಝೂಮ್ ಮಾದರಿ ಮೂಲಕವಾಗಿ, ಸಭೆಯ ಮೂಲಕವಾಗಿ ಇಷ್ಟೊಂದು ಕಾರ್ಯಕ್ರಮನ ಮಾಡ್ತಾ ಇದ್ದೀರಾ, ಆದರೆ ನಿಮ್ಮ ಸುವಾರ್ತೆ ಏನು ಪ್ರಯೋಜನ ಇಲ್ಲ. ಯಾಕೆ ಹೇಳಿ? ಇನ್ನೂ ಕೆಟ್ಟದು ತುಂಬಿಕೊಂಡಿದೆ. ಈ ಲೋಕದಲ್ಲಿ ಕೆಟ್ಟ ಜನ ಹೆಚ್ಚಾಗ್ತಾ ಇದ್ದಾರೆ, ಈ ಲೋಕದಲ್ಲಿ ದುಷ್ಟತನ ಹೆಚ್ಚಾಗ್ತಾ ಇದೆ, ಯುದ್ಧಗಳು ಜಾಸ್ತಿ ಆಗ್ತಾ ಇದೆ, ಸಮಾಧಾನನೇ ಇಲ್ಲ. ಏನ್ ಸುಖ ನೀವು ಪ್ರಸಂಗ ಮಾಡಿ? ನಿಮ್ಮ ಪ್ರಸಂಗಕ್ಕೆ ಬೆಲೆ ಏನಿದೆ ಎಂಬುದಾಗಿ ಪ್ರಶ್ನೆ ಮಾಡುವಾಗ ಆ ಬೋಧಕರಿಗೆ ಉತ್ತರ ಕೊಡಲು ಸಾಧ್ಯವಾಗಲಿಲ್ಲ. ಸ್ವಲ್ಪ ದೂರ ಇಬ್ರು ನಡ್ಕೊಂಡು ಹೋದ್ಮೇಲೆ ಅಲ್ಲಿ ಕೆಲವು ಮಕ್ಕಳು ಕೆಸರಿನಲ್ಲಿ ಆಡ್ತಾ ಇರ್ತಾರೆ. ತಮ್ಮ ಮೈಗೆಲ್ಲ ಅವ್ರ ಕೆಸರನ್ನು ಹಚ್ಕೊಂಡು ಕೊಳೆಯಾಗಿ ಕಪ್ಪಾಗಿ ಅಸಹ್ಯವಾಗಿರುವುದನ್ನು ನೋಡಿ ಈ ಬೋಧಕರು ಆ ಸೋಪ್ ತಯಾರು ಮಾಡ್ತಕ್ಕಂಥ ವ್ಯಕ್ತಿಗೆ ಒಂದು ಪ್ರಶ್ನೆಯನ್ನ ಮಾಡ್ತಾರೆ. ನೀವು ಇಷ್ಟೊಂದು ಲಕ್ಷಾಂತರ ರೂಪಾಯಿಯನ್ನ ಖರ್ಚು ಮಾಡಿ ಈ ಒಂದು ಫ್ಯಾಕ್ಟ್ರಿಯನ್ನ ಕಟ್ಟಿದ್ದೀರಾ, ಎಷ್ಟೊಂದು ಸೋಪನ್ನ ತಯಾರು ಮಾಡ್ತಾ ಇದ್ದೀರಾ, ಏನ್ ಸುಖ? ನಿಮ್ಮ ಸೋಪ್ ಏನು ಪ್ರಯೋಜನ ಬರ್ತಾ ಇಲ್ಲ. ಕಾರಣ ಏನು ನೋಡಿ? ಎಷ್ಟು ಕೊಳಕಾಗಿದ್ದಾರೆ ಜನ, ಎಷ್ಟು ಅಸಹ್ಯವಾಗಿದ್ದಾರೆ ಜನ, ಎಷ್ಟು ಹೊಲಸಿದೆ ಅವ್ರ ಮೈಯಲ್ಲಿ, ಏನ್ ಮಾಡ್ತಾ ಇದೆ ನಿಮ್ ಸೋಪು ಎಂಬುದಾಗಿ ಹೇಳುವಾಗ ಆ ಸೋಪ್ ತಯಾರಕನ ಹೇಳ್ತಾನೆ, ಸೋಪ್ ತಯಾರು ಮಾಡುವುದು ನಮ್ಮ ಕೆಲಸ ಸಾರ್, ಆದರೆ ಅದನ್ನ
ತಮ್ಮ ದೇಹಕ್ಕೆ ಹಾಕಿಕೊಂಡು ಅದನ್ನ ಅಳವಡಿಸಿಕೊಂಡು ಅದನ್ನ ಉಪಯೋಗ ಮಾಡುವಾಗ ಮಾತ್ರ ಅದು ಶುದ್ಧಿ ಆಗ್ತದೆ ಎಂಬುದಾಗಿ. ಹಾಗೆ ಬೋಧಕರು ಹೇಳ್ತಾರೆ, ನಮ್ಮ ಸುವಾರ್ತೆಯೂ ಹಾಗೆ ಇದೆ. ನಾವು ಎಷ್ಟೇ ಸುವಾರ್ತೆಯನ್ನ ಸಾರಿದ್ರೂ ಸಹ ಒಂದು ವೇಳೆ ಆ ಸುವಾರ್ತೆಯನ್ನ ಜನರು ಕೇಳಿ ಅದನ್ನ ಕಾರ್ಯರೂಪಕ್ಕೆ ತರಲಿಲ್ಲ ಅಂದ್ರೆ ನಮ್ಮ ಸುವಾರ್ತೆ ಪ್ರಯೋಜನವಿಲ್ಲ. ಪ್ರಿಯರೇ, ಈ ಬೆಳಗ್ಗೆ ಲೆಟ್ ಅಸ್ ಅಪ್ಲೈ ದ ಗಾಸ್ಪಲ್ ಫಾರ್ ಅವರ್ ಇನ್ನರ್ ಕ್ಲೆನ್ಸಿಂಗ್. ನಾವು ಓದುವ ವಾಕ್ಯವು ನಮ್ಮ ಹೃದಯವನ್ನು ಶುದ್ಧಿ ಮಾಡಲಿ. ಹೃದಯದ ಶುದ್ಧಿ ಅಂದ್ರೆ ನಾನು ಮಾತ್ರ ಚೆನ್ನಾಗಿದ್ದೇನೆ ಎಂಬುದಾಗಿ ಹೊರಗೆ ತೋರಿಸಿಕೊಳ್ಳುವುದಲ್ಲ. ನಿಮ್ಮ ಮೂಲಕವಾಗಿ, ನಿಮ್ಮ ಸುವಾರ್ತೆಯ ಮೂಲಕವಾಗಿ, ನಿಮ್ಮ ಸಾಕ್ಷಿಯ ಮೂಲಕವಾಗಿ ಇತರರು ಸಹ ಶುದ್ಧಿ ಆಗಬೇಕು. ನಾವು ಆಡುವ ಮಾತುಗಳಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು. ನಮ್ಮ ಕಾರ್ಯಗಳಲ್ಲಿ ನಾವು ಎಚ್ಚರಿಕೆಯನ್ನು ವಹಿಸಬೇಕು. ನಾವು ಇತರರನ್ನ ಸೆಳೆಯುವ ಕ್ರೈಸ್ತರಾಗಿರ್ಬೇಕು ಹೊರತು ಇತರರನ್ನ ದೂರ ಮಾಡುವ ಕ್ರೈಸ್ತರಾಗಬಾರ್ದು. 2025ರಲ್ಲಿ ನಾವು ಒಂದು ತೀರ್ಮಾನ ಮಾಡ್ಕೊಳ್ಬೇಕು, ನಾನು ಒಬ್ಬರನ್ನಾದರೂ ಕ್ರಿಸ್ತನ ಬಳಿಯಲ್ಲಿ ತರ್ತೇನೆ, ನನ್ನ ಮಾತುಗಳ ಮೂಲಕವಾಗಿ, ನನ್ನ ನಡೆಯ ಮೂಲಕವಾಗಿ, ಕಾರ್ಯಗಳ ಮೂಲಕವಾಗಿ ಎಂಬುದಾಗಿ. ಪ್ರಿಯರೇ, ಈ ಮುಂಜಾನೆ ನೂತನ ವರ್ಷದಲ್ಲಿ ಈ 2 ವಚನಗಳು ನಮ್ಮನ್ನ ಬಲಪಡಿಸಲಿ. ಯಾವುದಕ್ಕೆ ನಾನು ಪ್ರಾಶಸ್ತ್ಯವನ್ನು ಕೊಡಬೇಕು? ದೇವರ ರಾಜ್ಯವನ್ನ ಆರಿಸಿಕೊಂಡಾಗ, ದೇವರ ರಾಜ್ಯಕ್ಕೋಸ್ಕರ ತವಕ ಪಟ್ಟಾಗ ಎಲ್ಲವೂ ಸಿಗುವಂತದ್ದಾಗಿದೆ. ಆ ಭರವಸೆ ನಮಗಿರಬೇಕು. ಆ ವಾಗ್ದಾನವನ್ನು ಸ್ವೀಕಾರ ಮಾಡಿಕೊಳ್ಬೇಕು. ಆ ನಂಬಿಕೆಯನ್ನ ನಾವು ಅಳವಡಿಸಿಕೊಳ್ಳಬೇಕು. ಎರಡನೇದಾಗಿ, ನನ್ನ ಹೊರಗಿನ ದೇಹದ ಶುಚಿಗಿಂತ ನಾನು ಒಳಗಿನ ಹೃದಯದ ಶುಚಿಗೋಸ್ಕರ ಹೆಚ್ಚು ಸಮಯವನ್ನ ಕಳೆಯುತ್ತೇನೆ. ಹೆಚ್ಚು ಸಮಯವನ್ನು ಕಳೆಯುವುದು ಅಂದ್ರೆ ದೇವರ ವಾಕ್ಯವನ್ನು ಓದಬೇಕು. ಅದು ಏನು ಹೇಳ್ತದೆ ಅದರಂತೆ ನಡಿಲಿಕ್ಕೆ ಪ್ರಯತ್ನ ಮಾಡಬೇಕು. ಎಷ್ಟೋ ಜನರು ಓದುವುದರಲ್ಲಿ ನಿಪುಣರು, ವಚನ ಹೇಳುವುದರಲ್ಲಿ ನಿಪುಣರು. ನನಗೆ ಬಹಳ ವಚನಗಳು ಗೊತ್ತು. ಆದಿಕಾಂಡದ ಪ್ರಕಟಣವರೆಗೆ ಎಲ್ಲಾ ವಚನಗಳನ್ನ ಹೇಳ್ತೇನೆ, ಎಲ್ಲಾ ಸಾಮ್ಯಗಳು ಗೊತ್ತು, ಎಲ್ಲಾ ಕಥೆಗಳು ಗೊತ್ತು, ಎಲ್ಲಾ ಪ್ರವಾದನೆಗಳು ಗೊತ್ತು. ಆದ್ರೆ ಅದನ್ನ ಕಾರ್ಯರೂಪಕ್ಕೆ ತರುವಾಗ, ಕ್ರಿಯೆಗೆ ಅದನ್ನು ಅಳವಡಿಸಿಕೊಳ್ಳುವಾಗ ನಮ್ಮಲ್ಲಿ ಬದಲಾವಣೆ ಬಂದಿದೆಯಾ ಎಂಬುದನ್ನು ನಾವು ಚಿಂತನೆ ಮಾಡಿಕೊಳ್ಬೇಕು. ಪ್ರಿಯ ಸಹೋದರ ಸಹೋದರಿಯರೇ, ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ದೇವರು ನಮ್ಮನ್ನ ಕರೆದಿದ್ದಾರೆ, ಬೆಳಕಿಗೆ ಕರೆದಿದ್ದಾರೆ. ನಮಗೆ ಸಿಕ್ಕಿರುವ ಬೆಳಕು ಲೋಕದಲ್ಲಿ ಅನೇಕರಿಗೆ ಸಿಕ್ಕಿಲ್ಲ. ದೇವರ ನಾಮಕ್ಕೆ ಸ್ತೋತ್ರ ಹೇಳೋಣ. ಆದ್ರೆ ಬೆಳಕನ್ನ ನಾವು ಮಾತ್ರ ಇಟ್ಟುಕೊಳ್ಳದೆ ಆ ಬೆಳಕನ್ನ ಇತರರಿಗೂ ಹಂಚೋಣ. ಒಂದು ವೇಳೆ ಆ ಬೆಳಕನ್ನ ನೀವು ಹಂಚಬೇಕಾದ್ರೆ ಮೊದಲು ನೀವು ಬೆಳಕಿನವರಾಗಿರಬೇಕು. ನಿಮ್ಮನ್ನ ನೋಡುವಾಗ ಜನರು ಕ್ರಿಸ್ತನನ್ನ ನೋಡಬೇಕು. ಮದರ್ ತೆರೇಸಾ ಎಲ್ಲೂ ನಿಂತು ಪ್ರಸಂಗ ಮಾಡಲಿಲ್ಲ ಮಗಳು. ಎಲ್ಲೂ ಸಹ ಆಕೆಯು ದೊಡ್ಡ ದೊಡ್ಡ ಕೂಟಗಳನ್ನ ಮಾಡಲಿಲ್ಲ. ಆದ್ರೆ ಪ್ರತಿಯೊಂದು ರೋಗಿಯನ್ನ ಮುಟ್ಟುವಾಗ, ಪ್ರತಿಯೊಂದು ಕುಷ್ಠ ರೋಗಿಯನ್ನ ಆಕೆ ನೋಡಿಕೊಳ್ಳುವಾಗ ಆಕೆ ಹೇಳ್ತಕ್ಕಂಥ ಮಾತು, ಈ ಮಗುವಿನಲ್ಲಿ, ಈ ರೋಗಿಯಲ್ಲಿ ನಾನು ಕ್ರಿಸ್ತನನ್ನ ಕಾಣ್ತೇನೆ. ಕ್ರಿಸ್ತನು ಈ ಮಗುವನ್ನ ಹೇಗೆ ಮುಟ್ಟಿ ಪಡಿಸಿದನು ಅದನ್ನ ನಾನು ಕಾಣ್ತೇನೆ ಎಂಬುದಾಗಿ. ಇವತ್ತು ಇಡೀ ವಿಶ್ವವೇ ಆ ಮಗಳ ಬಗ್ಗೆ ಮಾತಾಡ್ತಾ ಇದೆ. ಕಾರಣ ಇಷ್ಟೇ, ಆಕೆ ಮಾತು ಕಡಿಮೆ ಆಡದ್ಲು, ಕ್ರಿಯೆ ಜಾಸ್ತಿ ಆಗಿತ್ತು ಎಂಬುದಾಗಿ. ಪೂನಾದಲ್ಲಿ ಒಂದು ದೊಡ್ಡ ಪದ ರೋಡ್ ಸೈಡ್ ನಲ್ಲಿ ಬರೆದಿದ್ದಾರೆ. ಅದು ಯಾರು ಬರೆದಿದ್ದಾರೋ ಗೊತ್ತಿಲ್ಲ.
ಸಾಧು ವಾಸ್ವಾನಿ ಎಂಬತಕ್ಕಂಥ ದೊಡ್ಡ ವ್ಯಕ್ತಿ ಬರೆದಿದ್ದಾರೆ. ಅವ್ರು ಹೇಳ್ತಕ್ಕಂಥದ್ದು, ರಿಲಿಜನ್, ಲೆಟ್ ಅಸ್ ಸ್ಪೀಕ್ ಲೆಸ್ ಅಂಡ್ ಪ್ರಾಕ್ಟಿಸ್. ಸಾಕಷ್ಟು ಧರ್ಮವನ್ನ ಪ್ರಚಾರ ಮಾಡುವುದರಲ್ಲಿ ಮುಂದಾಗಿದ್ದೇವೆ, ಮಾತಾಡುವುದರಲ್ಲಿ ಮುಂದಾಗಿದ್ದೇವೆ, ಆದರೆ ಅಭ್ಯಾಸ ಮಾಡ್ತಾ ಇದ್ದೇವಾ? ಇವತ್ತು 2025ರಲ್ಲಿ ನಾನು ಮತ್ತು ನೀವು ತೀರ್ಮಾನ ಮಾಡಿಕೊಳ್ಳಬೇಕು, ಸ್ವಾಮಿ ನಾನು ಓದಿರುವ ವಿಷಯಗಳನ್ನ ಅಭ್ಯಾಸ ಮಾಡಿಕೊಳ್ಳಲು ನನಗೆ ಸಹಾಯವನ್ನು ಮಾಡು ಎಂಬುದಾಗಿ. ನನಗೆ ಪ್ರೇರೇಪಣೆ ನೀಡು ಸ್ವಾಮಿ, ನನಗೆ ಬಲವನ್ನು ಕೊಡು ಸ್ವಾಮಿ, ನನ್ನ ತಪ್ಪನ್ನು ನಾನು ಮಾಡು ಸ್ವಾಮಿ. ಈ ವರ್ಷವಾಗಿರ್ಬೇಕಾ, ಉಲ್ಲಾಸಕರವಾಗಿರ್ಬೇಕಾ, ಆನಂದಕರವಾಗಿರ್ಬೇಕಾ, ಆತ್ಮಿಕವಾಗಬೇಕಾ? ಮೊದಲು ದೇವರ ರಾಜ್ಯಕ್ಕೋಸ್ಕರ ತವಕ ಪಡಿರಿ. ಮೊದಲು ಹೃದಯದ ಶುದ್ಧತೆಗೋಸ್ಕರ ತವಕ ಪಡಿರಿ. ಇವುಗಳಿಗೆ ನೀವು ಪ್ರಾಶಸ್ತ್ಯವನ್ನು ಕೊಟ್ಟಾಗ ಬೇರೆ ಎಲ್ಲವೂ ಸಹ ಎರಡನೇ ಸ್ಥಾನವನ್ನು ಪಡೆಯುವಂಥದ್ದಾಗಿದೆ. ನನ್ನ ಆತ್ಮಿಕ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ಕೋರುತ್ತಾ, ದೇವರು ಈ ವರ್ಷದಲ್ಲಿ ನಿಮ್ಮನ್ನ ಅತ್ಯಧಿಕವಾಗಿ ಆಶೀರ್ವದಿಸಿ ಆತನ ನಾಮಕ್ಕೆ ಘನ ಮಾನ ಮಹಿಮೆ ತರುವಂತೆ ನಾವು ಆತನಿಗೆ, ಆತನ ವಾಕ್ಯಕ್ಕೆ ಪ್ರಾಶಸ್ತ್ಯವನ್ನ ಕೊಟ್ಟು ದೇವರ ರಾಜ್ಯಕ್ಕೆ ಹತ್ತಿರವಾಗುವಂತೆ ದೇವರು ನಮ್ಮೆಲ್ಲರನ್ನ ಆಶೀರ್ವದಿಸಲಿ ಎಂಬುದಾಗಿ ನನ್ನ ಪ್ರಾರ್ಥನೆಯಾಗಿದೆ. ಗಾಡ್ ಬ್ಲೆಸ್ ಯು ಆಲ್ ಅಂಡ್ ವಿಶ್ ಯು ಅ ಹ್ಯಾಪಿ, ಪ್ರಾಸ್ಪರಸ್ ಅಂಡ್ ಅ ಹೆಲ್ದಿ ನ್ಯೂ ಇಯರ್ 2025. ಥ್ಯಾಂಕ್ ಯು ಬೋಧಕರೇ, ವಂದನೆಗಳು. ಉತ್ತಮವಾದಂತ ವಿಶೇಷವಾದಂತ ಹೊಸ ವರ್ಷದ ಸಂದೇಶವನ್ನ ನಮ್ಮೆಲ್ಲರ ಆತ್ಮಿಕ ಲಾಭಕ್ಕಾಗಿ, ದೇವರ ರಾಜ್ಯಕ್ಕಾಗಿಯೂ ಅದರ ನೀತಿಗಾಗಿಯೂ ತವಕ ಪಡುವಂತೆ ನಿಮ್ಮ ಮುಖಾಂತರವಾಗಿ ಕರ್ತನ ಆತ್ಮನು ತಂದದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತಾ ನಿಮಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈ ದಿನದ ಸಂದೇಶಕ್ಕಾಗಿ ದೇವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ತನ್ನ ಮಹಿಮೆಯುಳ್ಳ ಸೇವೆಯಲ್ಲಿ ಉಪಯೋಗಿಸಿಕೊಂಡು ಮಹಿಮೆ ಹೊಂದಲಿ ಎಂಬುದಾಗಿ ಪ್ರಾರ್ಥಿಸ್ತೇನೆ. ಈ ವರ್ಷದ ಎಲ್ಲಾ ದಿನಗಳು ತಮಗೂ ಹಾಗೂ ಕುಟುಂಬ ಮಕ್ಕಳಿಗೂ ಮಾಡುವಂತ ಸೇವೆಗೂ ನೋಡಿಕೊಳ್ಳುವಂತ ಸಭೆಗೂ ಆಶೀರ್ವಾದದಾಯಕವಾಗಿದ್ದು ಮಹಿಮೆ ಹೊಂದಲಿ ಎಂಬುದಾಗಿ ಪ್ರಾರ್ಥಿಸ್ತೇನೆ. ಈ ಸಮಯದಲ್ಲಿ ಪ್ರಾರ್ಥನೆ ವಿಜ್ಞಾಪನೆಗಳಿಗೆ ಹೋಗುವಾಗ, ಪ್ರಾರ್ಥನೆ ವಿಜ್ಞಾಪನೆಗಳು ಇದ್ದರೆ ದಯಮಾಡಿ ತಿಳಿಸಬೇಕೆಂದ ಕೇಳ್ಕೊಳ್ತೇನೆ. ಪಾಸ್ಟರ್ ಅಮಿತ್ ಅವರು ಪ್ರಾರ್ಥನೆ ಮಾಡ್ತಾರೆ. ಅಂತ್ಯ ಆಶೀರ್ವಾದವನ್ನ ಪಾಸ್ಟರ್ ಸಾಲಮನ್ ರವರು ಕೊಡುವಂತವರಾಗಿದ್ದಾರೆ. ಪ್ರಾರ್ಥನೆ ವಿಜ್ಞಾಪನೆಗಳಿದ್ದರೆ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಸರ್, ಮೇಘನ, ಆನಂದ್, ಆನಂದ್ ಆದ್ಮೇಲೆ ನಿತಿನ್ ಸರ್, ನಿತಿನ್ ಸ್ಯಾಮ್ಯಲ್. ನಿತಿನ್. ಓಕೆ, ಅವ್ರಿಗೋಸ್ಕರ ಗುಡ್ ಮಾರ್ನಿಂಗ್ ಹೇಳಿ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ತಮಗೂ ಕೂಡ. ಏನಿಲ್ಲ, ಒಂದು ಅದೇ ಕೃಷ್ಣಪ್ಪ ಒಬ್ರಿಗೆ, ಓಕೆ, ಆಮೇಲೆ ರತ್ನಮ್ಮ, ಪ್ರಸನ್ನ ಕುಮಾರಿ, ಚಂದ್ರಪ್ಪ, ಇವರು 4 ಜನ ಆರೋಗ್ಯಕ್ಕಾಗಿ ಹುಷಾರಿಲ್ಲ ಅವ್ರಿಗೆ, ಅವ್ರಿಗಾಗಿ ಪ್ರಾರ್ಥನೆ ಮಾಡಿ. ನಮ್ಮ ಮೇಡಮ್ ಚೇತರಿಸ್ಕೊಳ್ತಾ ಇದ್ದಾರೆ. ದೇವರು ಅವರನ್ನ ಆಶೀರ್ವದಿಸಿದ್ದಾರೆ. ಪರವಾಗಿಲ್ಲ, ರಾತ್ರಿ ಕೂಡ ನಾವು ಚರ್ಚ್ಗೆ ಹೋಗಿ ಬಂದ್ವಿ ಸಭೆಗೆ. ದೇವರು ಅವರನ್ನ ಮುಟ್ಟಿದ್ದಾರೆ, ಆಶೀರ್ವದಿಸಿದ್ದಾರೆ. ಪ್ರಾರ್ಥನೆ ಮಾಡಿದವರಿಗೆಲ್ಲರಿಗೂ ಈ ಮುಂಜಾನೆಯ ವಂದನೆಗಳು ತಿಳಿಸ್ತೇನೆ. ಪಾಸ್ಟರ್ ಅಮಿತ್ ಅವರೇ ಪ್ರಾರ್ಥನೆ ಮಾಡ್ಬೇಕೆಂದು ಕೇಳ್ಕೊಳ್ತೇನೆ. ವಿಜ್ಞಾಪನೆಗಳು ಮೇಘನ, ಆನಂದ್, ನಿತಿನ್ ಹಾಗೂ ಕೃಷ್ಣಪ್ಪ, ರತ್ನಮ್ಮ ಮತ್ತು ಚಂದ್ರಮ್ಮ, ಜೊತೆಗೆ KP ರವಿ ಅವ್ರಿಗೋಸ್ಕರ. ಚಂದ್ರಪ್ಪ, ಮೇಘನ, ನಿತಿನ್, ಚಂದ್ರಪ್ಪ ಮತ್ತೆ ಪಾಸ್ಟರ್
ಓಕೆ. ರತ್ನಮ್ಮ ರತ್ನಮ್ಮ ರತ್ನಮ್ಮ. ಹಾ, ಪ್ರಸನ್ನ ಕುಮಾರಿ. ಪ್ರಸನ್ನ ಕುಮಾರಿ. ಪ್ರಸನ್ನ ಕುಮಾರಿ. ಓಕೆ, ಪ್ರೇ ಮಾಡೋಣ ನಂತರ. ಓಕೆ. ಓಕೆ. ದೇವಾದಿದೇವನೇ, ರಾಜಾದಿರಾಜನೇ, ಕರ್ತರ ಕರ್ತನೆ, ಒಡೆಯರ ಒಡೆಯನೇ, ವಿಮೋಚಕನೇ, ಬಿಡುಗಡೆ ನಾಯಕನೇ, ಸ್ತುತಿಗೆ ಪಾತ್ರನೇ, ಸ್ತೋತ್ರಕ್ಕೆ ಅರ್ಹನೇ. ಅಪ್ಪ, ನಿನ್ನ ಪರಿಶುದ್ಧವಾದಂತ ನಾಮಕ್ಕೆ ನಾನು ಅನಂತ ಅನಂತ ಸ್ತುತಿ ಸ್ತೋತ್ರಗಳು ಸಲ್ಲಿಸುವಂತನಾಗಿದ್ದೇನೆ ಕರ್ತ. ಸುಂದರವಾದಂತ ನೂತನ ವರ್ಷದ ಮೊದಲನೇ ದಿವಸದ ಉದಯ ಕಾಲದಲ್ಲಿ ಮತ್ತೊಂದು ಸಾರಿ ಸ್ವಾಮಿ ಹಾಸಿಗೆಯಿಂದ ಎದ್ದು ನೇರವಾಗಿ ನಿನ್ನ ಪರಿಶುದ್ಧವಾದಂತ ಸಮ್ಮುಖಕ್ಕೆ ನಿನಗೆ ಸ್ತೋತ್ರ ಹೇಳಲು, ಕೊಂಡಾಡಲು, ಘನಪಡಿಸಲು, ಸೇವಿಸಲು, ಆರಾಧಿಸಲು, ಹೊಗಳಲು, ನಿನ್ನನ್ನೇ ಆತುಕೊಳ್ಳಲು, ನಿನ್ನನ್ನೇ ನೋಡಲು ಸ್ವಾಮಿ ಒಳ್ಳೆ ಸಮಯ ಕೊಟ್ಟಿದ್ದಕ್ಕಾಗಿ ನಿನಗೆ ನಾನು ಅನಂತ ಅನಂತ ವಂದನೆಗಳು ಸಲ್ಲಿಸ್ತೇನಪ್ಪ. ಎಷ್ಟೋ ಜನರು ರಾತ್ರಿಯ ಸಮಯದಲ್ಲಿ ಮಲಗಿ ಬೆಳಗ್ಗೆ ಎದ್ದೇಳಲಾರದೆ ಕರ್ತನೆ ತನ್ನ ಪ್ರಾಣವನ್ನೇ ಕಳ್ಕೊಂಡಿದಾರಲ್ಲಪ್ಪ. ಆದ್ರೆ ಅಲ್ಪ ಮಾನವರಾದ ನಮ್ಮನ್ನು, ಬಲಹೀನರಾದ ನಮ್ಮನ್ನು, ಪಾಪಿಗಳಾದ ನಮ್ಮನ್ನು, ದ್ರೋಹಿಗಳಾದ ನಮ್ಮನ್ನು ಸ್ವಾಮಿ ಅನೇಕ ಸಾರಿ ಬಿದ್ದು ಹೋಗುವಂತವರಾದ ನಮ್ಮನ್ನು ನೀನು ಪ್ರೀತಿಸಿ, ಕನಿಕರಿಸಿ, ದಯೆ ತೋರಿಸಿ ಇನ್ನೊಂದು ಹೊಸ ದಿನದ ಮುಂಜಾನೆ ನಮಗೆ ಅನುಗ್ರಹ ಮಾಡಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಬಂದಂತ ವಾಕ್ಯಕ್ಕಾಗಿ ಸ್ತೋತ್ರ ಸ್ವಾಮಿ. ಯಾವುದಕ್ಕೆ ನಾವು ಪ್ರಾಧಾನ್ಯತೆ ಕೊಡಬೇಕು ಎಂಬುದಾಗಿ ತಿಳಿಸಿ ಸ್ತೋತ್ರ. ಲೌಕಿಕವಾಗಿ ನಾವು ಪ್ರಾಧಾನ್ಯತೆ ಕೊಡುವುದಾದರೆ ಸ್ವಾಮಿ ಪರಲೋಕ ರಾಜ್ಯ ಕಳ್ಕೊಳ್ಳುವಂತವರಾಗಿದ್ದೇವೆ. ಭಯ, ಭಕ್ತಿ, ಪ್ರಾರ್ಥನಾ ಜೀವಿತ, ಸತ್ಯವೇದ ಓದುವಂಥದ್ದು, ಆರಾಧನೆ ಮಾಡುವಂಥದ್ದು, ನಿನ್ನ ಸಭೆಗೆ ಬರುವಂಥದ್ದು, ನಿನ್ನನ್ನು ಆತುಕೊಳ್ಳುವಂಥದ್ದು, ಇದು ಮೊದಲನೇ ಒಂದು ಭಾಗವಾಗಿದೆ ಕರ್ತನೆ. ಇದನ್ನು ನಾವೆಲ್ಲರೂ ಸಹ ಪೂರೈಸ್ಲಿಕ್ಕಾಗುವಂತೆ ನೀಂತನೆ ಸಹಾಯ ಮಾಡು. ಅಬ್ರಾಹ್ಮನಂತೆ ನಂಬಿಕೊಳ್ಳೋರಾಗಿ ಜೀವಿಸ್ಲಿಕ್ಕೆ ಸಹಾಯ ಮಾಡು. ಇಸಾಕನಂತೆ ವಾಕ್ಯ ಓದುವಂತ ಮಕ್ಕಳಾಗಿ ಜೀವಿಸ್ಲಿಕ್ಕೆ ಸಹಾಯ ಮಾಡು ಅಪ್ಪ. ಯಾಕೋಬನಂತೆ ಸ್ವಾಮಿ ನಿನ್ನ ಸುವಾರ್ತಿನ ಸಾರ್ತಕ್ಕಂತ ಶಕ್ತಿ ನಮಗೆ ಅನುಗ್ರಹಿಸಿಕೊಡು ಎಂಬುದಾಗಿ ನಿಮ್ಮನ್ನು ಪ್ರಾರ್ಥಿಸ್ತೇವೆ. ಈ ಒಂದು ನೂತನ ವರ್ಷ ಹಾಗೆ ಸುಮ್ಮನೆ ಕಾಲ ಕಳೆಯದ ಹಾಗೆ ನಿನ್ನ ಭಕ್ತಿಯಲ್ಲೇ ಕಾಲ ಕಳೀಲಿಕ್ಕಾಗುವಂತೆ ನಿಂತನೆ ಸಹಾಯ ಮಾಡು ಕರ್ತನೆ. ನೂತನ ವರ್ಷ ನೂತನ ಶಕ್ತಿಯಿಂದ ನಮ್ಮನ್ನು ತುಂಬಿಸು. ಆತ್ಮನ ವರಗಳಿಂದ ನಮ್ಮನ್ನು ತುಂಬಿಸು. ಆತ್ಮನ ಫಲಗಳಿಂದ ನಮ್ಮನ್ನು ತುಂಬಿಸು. ನಿನ್ನ ಸೇವೆಗೋಸ್ಕರ ನಾವೆಲ್ಲರೂ ಸಹ ಉರಿದು ಪ್ರಕಾಶಿಸ್ಲಿಕ್ಕಾಗುವಂತೆ ಸಹಾಯ ಮಾಡುವುದೇ. ಸೈತನ ಎಲ್ಲ ಕುತಂತ್ರಗಳು ಯೇಸುವಿನ ನಾಮದಲ್ಲಿ ಎಲ್ಲವೂ ಮುರಿಯಲ್ಪಡಬೇಕು ದೇವರೇ, ಶಪಿಸಲ್ಪಡಬೇಕು ದೇವರೇ. ನಮ್ಮ ಜೀವಿತದಲ್ಲಿ ನೀನು ನಾಯಕನು, ಸಹಾಯಕನು, ಯಜಮಾನನೂ ಆಗಿದ್ದುಕೊಂಡು ನಿಂತನೆ ನಡೆಸ್ಕೊಂಡು ಹೋಗ್ಬೇಕಾಗಿ ನಿನ್ನಲ್ಲಿ ಪ್ರಾರ್ಥಿಸ್ತಾ ಇದ್ದಾನೆ ದೇವ. ರಕ್ಷಕನೇ, ಈ ಒಂದು ಗಳಿಗೆಯಲ್ಲಿ ಸ್ವಾಮಿ ವಾಕ್ಯ ನೀಡಿದಂತ ಹಿರಿಯ ಬೋಧಕರಾಗಿರುವಂತ ಪಾಸ್ಟರ್ ಕೆ ಪ್ರಸನ್ನ ಕುಮಾರ್ಗೋಸ್ಕರ ಪ್ರಾರ್ಥನೆ ಮಾಡ್ತೀನಪ್ಪ ಸ್ವಾಮಿ. ಅವ್ರಿಗೆ ಕೊಟ್ಟಂತೆಲ್ಲ ತಲಾಂತುಗಳಿಗಾಗಿ ಸ್ತೋತ್ರ ಸ್ವಾಮಿ. ಆತ್ಮನ ಬಲಕ್ಕಾಗಿ ಸ್ತೋತ್ರ ಕರ್ತನೆ, ಜ್ಞಾನಕ್ಕಾಗಿ ಸ್ತೋತ್ರ ಸ್ವಾಮಿ. ಇನ್ನು ನಿಮ್ಮ ಸೇವೆಗಾಗಿ ಅವರನ್ನು, ಅವ್ರ ಕುಟುಂಬ ಮಕ್ಕಳನ್ನು ಉಪಯೋಗಿಸಿಕೊಳ್ಬೇಕಾಗಿ ಬೇಡಿಕೊಳ್ಳುತ್ತೇನೆ. ಹಿರಿಯ ಬೋಧಕರಾಗಿರುವಂತಹ ಪಾಸ್ಟರ್ ಯಮರಾಜುಗೋಸ್ಕರ ಪ್ರಾರ್ಥನೆ ಮಾಡುತ್ತೇನೆ. ಈ ಒಂದು ಕೊಟ್ಟು ನಡೆಸಬೇಕೆಂಬುದಾಗಿ ಮೃತ್ಯುಜೀವ ವಹಿಸಿ ಕರ್ತನೆ ದೇವರೇ, ಮುಂಜಾನೆ ವೇಳೆಯಲ್ಲಿ ಕರ್ತನೆ ಈ ಒಂದು ಕಾರ್ಯಕ್ರಮ ಪ್ರಾರಂಭ ಮಾಡ್ತಿದ್ದಾರಪ್ಪ. ಎಚ್ಚರವಾಗಿ ಇದು ಪ್ರಾರ್ಥಿಸು. ಹೌದು ಸ್ವಾಮಿ, ನಾವೆಲ್ಲರೂ ಎಚ್ಚರವಾಗಿ ಪ್ರಾರ್ಥಿಸ್ಲಿಕ್ಕೆ ಸಹಾಯ ಮಾಡು. ಅವ್ರ ಕುಟುಂಬ, ಅವ್ರ ಸೇವೆ, ಅವ್ರ ಮುದ್ದು ಮಕ್ಕಳನ್ನು ಹೆಚ್ಚಾಗಿ ನೀವು ಆಶೀರ್ವಾದ ಮಾಡಬೇಕಾಗಿ ಬೇಡಿಕೊಳ್ಳುತ್ತೇನೆ. ಈ ಒಂದು ಸಂದರ್ಭದಲ್ಲಿ ಮೇಘನಾಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ನಿತಿನಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಚಂದ್ರಪ್ಪಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ರತ್ನಮ್ಮಗೋಸ್ಕರ ಪ್ರಾರ್ಥನೆ ಮಾಡ್ತಾನೆ, ಪ್ರಸನ್ನ ಕುಮಾರಿಗೋಸ್ಕರ ಪ್ರಾರ್ಥನೆ ಮಾಡುತ್ತೇನೆ. ಹೌದು ಸ್ವಾಮಿ, ಇವ್ರಿಗೆ ಯಾವ ಸಮಸ್ಯೆ ಇದೆ, ಯಾವ ನೋವಿದೆ, ಯಾವ ದುಃಖ ಇದೆ, ಯಾವ ಬಾಧೆ ಇದೆ ನಿನಗೆ ಮಾತ್ರ ಗೊತ್ತುಂಟಲ್ಲ ದೇವರೇ. 2024 ವರ್ಷಗಳ ಹಿಂದೆ ಸ್ವಾಮಿ ಈ ಲೋಕದಲ್ಲಿ ನೀನು ಜನ್ಮ ತಾಳಿದಲ್ಲ ಸ್ವಾಮಿ. ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡಿದ್ರ ದೇವರೇ. ಅದೇ ದೇವರು, ಅದೇ ಶಕ್ತಿಯು, ಅದೇ ಬಿಡುಗಡೆಯು ಈಗಲೂ ನಿನ್ನಲ್ಲಿ ತುಂಬಿದ ದೇವರೇ. ನಿಮ್ಮ ಅದ್ಭುತವಾದ ಕಾರ್ಯಗಳಿಂದ ಇಷ್ಟು ಜನರನ್ನು ಸ್ಪರ್ಶಿಸು, ಮುಟ್ಟು, ತಾಕು. ಅವರ ಯೋಚನೆಗಳು ಕ್ರಿಸ್ತ ಯೇಸುವಿನಲ್ಲಿ
ಕಾಯಿ ಎಂಬುದಾಗಿ ನಿನ್ನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಪ್ಪ ಸ್ವಾಮಿ. ಹಲ್ಲೆಲೂಯಾ. ಮತ್ತೊಂದು ಸಾರಿ ದೇವರೇ, ಈ ಒಂದು ಸಮಯದಲ್ಲಿ ಲೋಕೇಶ್ ಅಂಕಲ್ ಅವ್ರ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡ್ತಿದ್ದೇನಪ್ಪ. ಅವರನ್ನು ಹೆಚ್ಚಾಗಿ ಆಶೀರ್ವದಿಸು. ಈ ವರ್ಷವೆಲ್ಲ ಅವ್ರ ಜೊತೆಗಾರನಾಗಿದ್ದುಕೊಂಡು ಅವರಿಗೆ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಬೇಕಾಗಿ ಬೇಡಿಕೊಳ್ಳುತ್ತೇನೆ. ಹಾಗೂ ಮಂಜುನಾಥ್ ಚಂದ್ರಗೋಸ್ಕರ ಪ್ರಾರ್ಥಿಸ್ತೇನೆ. ಅವರನ್ನು ಹೆಚ್ಚಾಗಿ ಆಶೀರ್ವದಿಸು, ಅವರಿಗೆ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಿ ಸ್ವಾಮಿ. ಈ ವರ್ಷವೆಲ್ಲ ಅದ್ಭುತವಾಗಿ ಅವರನ್ನು ಕಾಪಾಡಬೇಕಾಗಿ ಬೇಡಿಕೊಳ್ಳುತ್ತೇನೆ ಸ್ವಾಮಿ. ಹಾಗೂ ಮಿಸೆಸ್ ಲಲಿತಾ ಕೋಲ್ಕರ್ಗೋಸ್ಕರ ಪ್ರಾರ್ಥನೆ ಮಾಡ್ತೇನಪ್ಪ. ಅವರನ್ನು ಹೆಚ್ಚಾಗಿ ನೀವು ಆಶೀರ್ವಾದ ಮಾಡಪ್ಪ. ನಿನ್ನ ಕೃಪೆ ನಡೆಸು. ಈ ವರ್ಷವೆಲ್ಲ ಕಾಪಾಡಿ ಮುಂಬರುವ ಹೊಸ ವರ್ಷದಲ್ಲಿ ಸ್ವಾಮಿ ನೀನೇ ಅವರ ಜೊತೆಗಾರನಾಗಿ ಎದ್ಕೊಂಡು ನಡೆಸಬೇಕಾಗಿ ಬೇಡಿಕೊಳ್ಳುತ್ತೇನೆ ಕರ್ತ. ಹೇಮಲತಾ ಅಮ್ಮಗೋಸ್ಕರ ವಿಶೇಷವಾಗಿ ಪ್ರಾರ್ಥಿಸ್ತೇನೆ. ಅಂಕಲ್ಗೋಸ್ಕರ, ರವಿಗೋಸ್ಕರ, ಅವರ ಶ್ರೀಮತಿ ಮುದ್ದು ಮಗಳಿಗೋಸ್ಕರ, ಅವರ ಮುದ್ದು ಮಗಳಿಗೋಸ್ಕರ, ಹಳೆಯಗೋಸ್ಕರ ಪ್ರಾರ್ಥಿಸ್ತೇನೆ. ಸಸ್ಯಗೋಸ್ಕರ ಪ್ರಾರ್ಥಿಸ್ತೇನಪ್ಪ. ಅವ್ರ ಕುಟುಂಬಗಳನ್ನ ಹೆಚ್ಚಾಗಿ ಆಶೀರ್ವಾದ ಮಾಡಪ್ಪ. ಒಳ್ಳೆ ಭಯ, ಭಕ್ತಿ, ಪ್ರಾರ್ಥನೆ ಜೀವಿತ ದಯಪಾಲಿಸಿ ಕೊಟ್ಟಿದ್ದೀವಿ ಸ್ವಾಮಿ. ಇನ್ನು ಅವರನ್ನು ವಿಶೇಷವಾಗಿ ಕಾಪಾಡು ದೇವ್ರೆ. ಇನ್ನು ಅವ್ರಿಗೆ ಆರೋಗ್ಯ ಕೊಡಪ್ಪ. ಇನ್ನು ಅನೇಕರಿಗೋಸ್ಕರ ಪ್ರಾರ್ಥಿಸ್ಲಿಕ್ಕೆ ಅವ್ರಿಗೆ ಶಕ್ತಿಯನ್ನು ಕೊಡಬೇಕಾಗಿ ನಿಮ್ಮಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ಗೋಸ್ಕರ ಪ್ರಾರ್ಥಿಸ್ತೇನೆ. ಅವರನ್ನು ಹೆಚ್ಚಾಗಿ ಆಶೀರ್ವಾದ ಮಾಡಪ್ಪ. ಅವರಿಗೆ ಬೇಕಾದ ಬಲವನ್ನು ಕೊಡು, ಶಕ್ತಿಯನ್ನು ಕೊಡು ಸ್ವಾಮಿ. ನಿನ್ನ ನಾಮದಲ್ಲಿ ಪ್ರಕಾಶ ಹೊಂದಲಿಕ್ಕಾಗುವಂತೆ ನಿಂತಾನೆ ಸಹಾಯ ಮಾಡು. ಕುಟುಂಬ ಸೇವೆಯನ್ನು ಅಧಿಕವಾಗಿ ಆಶೀರ್ವಾದ ಮಾಡಬೇಕಾಗಿ ಬೇಡಿಕೊಳ್ಳುತ್ತೇನೆ. ರಾಜುಗೋಸ್ಕರ ಪ್ರಾರ್ಥಿಸ್ತೇನೆ. ಪಾಸ್ಟರ್ ಎಂ ರಾಜು ಅವ್ರಿಗೋಸ್ಕರ ಅವ್ರು ಹೆಚ್ಚಾಗಿ ಆಶೀರ್ವಾದ ಮಾಡು. ನಿನ್ನ ಕೃಪೆ ನಡೆಸಿ ಸ್ವಾಮಿ. ಅವ್ರ ಸೇವೆ ಮಂಗಳ ಮಾಡು. ಹಾಗೂ ಹಿರಿಯ ಬೋಧಕರಾಗಿರುವಂತಹ ಪಾಸ್ಟರ್ ಎಸ್ ಸಲಮನ್ಗೋಸ್ಕರ ಪ್ರಾರ್ಥಿಸ್ತೇನಪ್ಪ. ಅವರ ಸೇವೆಯನ್ನು ಅವ್ರ ಮಾಡಿದ ಮಕ್ಕಳನ್ನು ಹೆಚ್ಚಾಗಿ ಆಶೀರ್ವದಿಸು. ನಿನ್ನ ಕೃಪೆ ನಡೆಸಿ ಸ್ವಾಮಿ. ನಮ್ಮ ಸಭೆಯಲ್ಲಿ ರಾತ್ರಿ ಅದ್ಭುತವಾದ ಸಂದೇಶ ನೀಡಿದಾರಪ್ಪ ಸ್ವಾಮಿ. ಇನ್ನು ಅವರನ್ನು ನಿನ್ನ ಸೇವೆಗಾಗಿ ಉಪಯೋಗಿಸಿಕೊಳ್ಳಬೇಕಾಗಿ ಬೇಡಿಕೊಳ್ಳುತ್ತೇನೆ. ವರಲಕ್ಷ್ಮಿ ಹೈದರಾಬಾದ್ ಗೋಸ್ಕರ ಪ್ರಾರ್ಥಿಸ್ತೇನಪ್ಪ. ಅವ್ರನ್ನ ಹೆಚ್ಚಾಗಿ ಆಶೀರ್ವಾದ ಮಾಡಪ್ಪ. ಕರ್ತನೇ, ಹಳೆ ವರ್ಷದಲ್ಲಿ ಅವರನ್ನು ಅದ್ಭುತವಾಗಿ ಕಾಪಾಡಿದೀವಿ. ಹೊಸ ವರ್ಷದಲ್ಲಿ ಸಹ ನೀನು ಅವರನ್ನು ನಡೆಸು, ಕೈ ಹಿಡಿದು ನಡೆಸ್ಕೊಂಡು ಹೋಗ್ಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹಾಗೂ ಎಲ್ಲರ ವಿಜಯ್ ಕುಮಾರ್ಗೋಸ್ಕರ ಪ್ರಾರ್ಥಿಸ್ತೇನಪ್ಪ ಸ್ವಾಮಿ. ದೇವ್ರೆ, ಅವ್ರಿಗೆ ಕೊಟ್ಟದೆಲ್ಲಾ ತಲಾಂತುಗಳಿಗಾಗಿ ಸ್ತೋತ್ರ, ಆತ್ಮನ ವರಗಳಿಗಾಗಿ ಸ್ತೋತ್ರ ಸ್ವಾಮಿ, ಉತ್ತಮವಾದ ಜ್ಞಾನಕ್ಕಾಗಿ ಸ್ತೋತ್ರ ಕರ್ತನೆ. ಹೀಗೆ ಅವರ ಜೀವಾತ್ಮ ಪ್ರಾಣವನ್ನು ಕರೆಯಪ್ಪ. ಹಳೆ ವರ್ಷದಲ್ಲಿ ಅದ್ಭುತವಾಗಿ ಅವರ ಕುಟುಂಬ ಮಕ್ಕಳನ್ನು ಕಾಪಾಡ್ಕೊಂಡು ಬಂದಿದ್ದಿ. ಈ ವರ್ಷದಲ್ಲಿ ಸಹ ಅದ್ಭುತವಾಗಿ ಅವ್ರನ್ನ ಕಾಪಾಡ್ಕೊಂಡು ಹೋಗ್ಬೇಕಾಗಿ ನಿಮ್ಮನ್ನು ಪ್ರಾರ್ಥಿಸ್ತೇವೆ. ಈ ಒಂದು ಎಚ್ಚರವಾಗಿದ್ದು ಪ್ರಾರ್ಥಿಸ್ರಿ ಎಂಬ ಈ ಒಂದು ಆತ್ಮೀಯ ಕಾರ್ಯಕ್ರಮವು ಏಳಿಗೆ ಆಗಬೇಕು ದೇವರೇ. ಅಭಿವೃದ್ಧಿ ಕಾಣಬೇಕು ದೇವರೇ. ನಿನ್ನ ನಾಮದಲ್ಲಿ ಜಯ ಪಡ್ಕೊಳ್ಬೇಕು ದೇವರೇ. ಪ್ರಾರ್ಥನೆ ವೀರರಾಗಿ ಬೆಳಿಲಿಕ್ಕಾಗುವಂತೆ ನೀಂತಾನೆ ಸಹಾಯ ಮಾಡೋ ರಕ್ಷ. ಘನ ಮಾನ ಮಹಿಮೆ ನಿನಗ. ಎಲ್ಲಾ ಸಭಾಪಾಲಕರಿಗಳಿಗೋಸ್ಕರ ಪ್ರಾರ್ಥಿಸ್ತೇನೆ. ಸಭಾ ವಿಶ್ವಾಸಿಗಳಿಗೋಸ್ಕರ ಪ್ರಾರ್ಥಿಸ್ತೇನೆ. ಹಾಗೂ ನಾಯಕರುಗಳಿಗೋಸ್ಕರ ಪ್ರಾರ್ಥನೆ ಮಾಡುತ್ತೇನಪ್ಪ ಸ್ವಾಮಿ. ದೇವ್ರೇ, ಎಲ್ಲರನ್ನು ನೀಂತೇನೆ ಅಧಿಕವಾಗಿ ಆಶೀರ್ವದಿಸಿ. ಈ ವರ್ಷ ಎಲ್ಲರ ಬಾಳಲ್ಲಿ ಹರ್ಷ, ಉಲ್ಲಾಸ, ಆನಂದ, ಪ್ರಾರ್ಥನೆ ಜೀವಿತ, ಧ್ಯಾನ ಎಲ್ಲವೂ ತುಂಬಿರ್ಲಿ ಎಂಬುದಾಗಿ ನಮ್ಮ ಪ್ರಾರ್ಥನೆ ವಿಜ್ಞಾಪನೆ ಕೇಳಿದ ನಜರೇತಿನ ಯೇಸು ದೇವರ ಅತಿ ಶ್ರೇಷ್ಠವಾದ ನಾಮದಲ್ಲಿ ದೀನನಾಗಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ತಂದೆಯೇ. ಆಮೆನ್. ಆಮೆನ್. ಪ್ರಾರ್ಥನೆಯನ್ನು ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧಗೊಳಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನ ನಾವು ಕ್ಷಮಿಸುವ ಹಾಗೆ ನಮಗೆ ತಪ್ಪುಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಸೇರಿದ ಕೇಡಿನಿಂದ ತಪ್ಪಿಸು. ಯಾಕಂದರೆ ರಾಜ್ಯವು, ಬಲವು, ಮಹಿಮೆ ಸದಾಕಾಲ ನಿಮ್ಮದೇ ಸ್ವಾಮಿ. ಆಮೇನ್. ಕರ್ತನ ಆಶೀರ್ವಾದವನ್ನ ಪಡೆದುಕೊಳ್ಳೋಣ. ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯ ಶಾಂತಿ, ಸಮಾಧಾನವು, ಎಚ್ಚರವಾಗಿದ್ದು ಪ್ರಾರ್ಥಿಸು ಎಂಬಂತ ಈ ಒಂದು ಕಾರ್ಯಕ್ರಮದ ಮಾಧ್ಯಮದ ಮೂಲಕವಾಗಿ ಸ್ವಾಮಿ, ನಿನ್ನ ಮಕ್ಕಳು ನಿನ್ನ ವಾಕ್ಯವನ್ನ ನಿನ್ನ ಪ್ರಿಯ ದಾಸರಾದಂತ ಪ್ರಸನ್ನ ಕುಮಾರ್ ಅವರ ಮುಖಾಂತರವಾಗಿ ಕೇಳಲಿಕ್ಕಾಗಿ ಬಂದಿರುವಂತ ಪ್ರತಿಯೊಬ್ಬೊಬ್ಬರನ್ನ ನೀನು ಹೇಳುವಾಗ ಆಶ್ವದಿಸು. 2024ನೇ ವರ್ಷವನ್ನ ಕಳೆದು ಸ್ವಾಮಿ, ಹೊಸ ವರ್ಷದ ಈ ಮುಂಜಾನೆ ಹೊತ್ತಿನಲ್ಲಿ ನಿನ್ನ ಪ್ರಸನ್ನತೆ ಇಂದು ಎಂದೆಂದು ನಮ್ಮೆಲ್ಲರ ಮೇಲೆ ನೆಲೆಯಾಗಿರ್ಲಿ ಸ್ವಾಮಿ. ಆಮೇನ್. 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 ಪ್ರೈಸ್ ದಿ ಲಾರ್ಡ್. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಕರ್ತನು ನಮ್ಮೆಲ್ಲರನ್ನ ಅತ್ಯಧಿಕವಾಗಿ ಈ ಹೊಸ ವರ್ಷದಲ್ಲಿ ಆಶೀರ್ವದಿಸಿ ಅಭಿವೃದ್ಧಿ ಪಡಿಸಿ ತನ್ನ ಮಹಿಮೆಗಾಗಿ ಉಪಯೋಗಿಸಿಕೊಂಡು ತನ್ನ ರಾಜ್ಯಕ್ಕಾಗಿ ಸಿದ್ಧರಾಗುವಂತೆ ಆತ್ಮನ ಬಲದಿಂದ ತುಂಬಿಸಿ ಪ್ರಾರ್ಥಿಸುತ್ತಾ ವಿಶೇಷವಾಗಿ ಈ ದಿನ ಪ್ರಸನ್ನ ಕುಮಾರ್ ಸರ್ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಹಾಗೂ ಆರಂಭದ ಪ್ರಾರ್ಥನೆ ಮಾಡಿದಂತ ಹಿರಿಯರಾದಂತ ತಮ್ಮ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಮುಕ್ತಾಯದ ಪ್ರಾರ್ಥನೆಯನ್ನ ಮಾಡಿದಂತ ಬೋಧಕರಂತ ಅಮಿತ್ ಅವರಿಗೂ ಕೂಡ ವಂದನೆಗಳನ್ನ ಸಲ್ಲಿಸ್ತೇನೆ. ಅಂತ್ಯ ಆಶೀರ್ವಾದವನ್ನ ನೀಡಿದಂತ ಪಾಸ್ಟರ್
ಎಸ್ ಟಿ ಸಾಲಮನ್ ರವರಿಗೂ ವಂದನೆಗಳನ್ನ ಸಲ್ಲಿಸ್ತೇನೆ. ಈ ಕೂಟದಲ್ಲಿ ಭಾಗವಹಿಸಿ ಈ ದಿನವನ್ನ, ಹೊಸ ವರ್ಷದ ದಿನವನ್ನ ಪ್ರಾರ್ಥನಾ ಎಚ್ಚರವಾಗಿದ್ದು ಪ್ರಾರ್ಥಿಸು ಕಾರ್ಯಕ್ರಮದಲ್ಲಿ ಪ್ರಾರಂಭಿಸಿದಂತ ಪ್ರತಿಯೊಂದು ಕುಟುಂಬಗಳಿಗೂ, ಪ್ರತಿಯೊಬ್ಬ ದೇವರ ಮಗನಿಗೂ ಮಗಳಿಗೂ, ತಮ್ಮೆಲ್ಲರಿಗೂ ನಾನು ವಿಶೇಷವಾದಂತ ಆರ್ಥಿಕವಾದಂತ ಹೊಸ ವರ್ಷದ ಶುಭಾಶಯಗಳನ್ನ ಕೋರುವಂತನಾಗಿದ್ದೇನೆ. ಕರ್ತನು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಹೀಗೆ ಈ ವರ್ಷದ ಈ ದಿನ ಆಶೀರ್ವಾದದಾಯಕವಾಗಿ, ಉತ್ಸುಕತೆಯಾಗಿ ನಮ್ಮ ಜೀವಿತದಲ್ಲಿ ಬಂದ ಹಾಗೆ ಎಲ್ಲಾ ದಿನಗಳು ದೇವರ ಸನ್ನಿಧಾನದಲ್ಲಿ ಕೂಡಿ ಬಂದು ಪ್ರಥಮ ಸ್ಥಾನವನ್ನ, ಪರಲೋಕ ರಾಜ್ಯಕ್ಕಾಗಿ ಆತನ ನೀತಿಗಾಗಿ ತವಕ ಪಡುವಂತ ಬಾಧ್ಯತೆಗಳನ್ನ ನಮಗೂ ನಮ್ಮ ಜೊತೆಯಲ್ಲಿರ್ತಕ್ಕಂಥ ಇತರರಿಗೂ ದೇವರು ಸಿಗುವ ಹಾಗೆ ಕಾರ್ಯ ಮಾಡಲಿ. ಮತ್ತು ಇತರರನ್ನು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಸೇರಿಸುವಂತ ಪ್ರಯತ್ನಗಳಾಗಲಿ. ಹಾಗೆ ನಮಗೆ ದೇವರು ಕೊಟ್ಟಂತ ಆಶೀರ್ವಾದಗಳನ್ನ ಅವರು ಕಂಡುಕೊಳ್ಳುವಂತೆ ದೇವರು ಕಾರ್ಯ ಮಾಡಿ ಈ ವರ್ಷವೆಲ್ಲ ದೇವರು ನಮ್ಮೊಂದಿಗಿದ್ದು ನಮ್ಮನ್ನ ಮುನ್ನಡೆಸಲಿ ಎಂಬುದಾಗಿ ಎಲ್ಲರಿಗೂ ಪ್ರಾರ್ಥಿಸುತ್ತಾ ಈ ದಿನದ ವಿಶೇಷವಾದಂತ ಹೊಸ ವರ್ಷದ ಶುಭಾಶಯಗಳನ್ನ ತುಂಬ ಹೃದಯದಿಂದ ರಕ್ಷಕನಾದಂತ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಾನು ತಿಳಿಸುವಂತನಾಗಿದ್ದೇನೆ. ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಹೊಸ ವರ್ಷದಲ್ಲಿ ನಮ್ಮನ್ನ ಅಭಿವೃದ್ಧಿಪಡಿಸಿ ಮಹಿಮೆ ಹೊಂದಲಿ. ಆಮೇನ್. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಧನ್ಯವಾದಗಳು. ನಿಮಗೂ ಕೂಡ ಹೊಸ ವರ್ಷದ ಶುಭಾಶಯಗಳು. ಹೌದು ಸರ್, ವಂದನೆಗಳು. ಹಾಗೂ ಎಲ್ರಿಗೂ ಸಹ ನಾನು ಕೂಡ ಹೊಸ ವರ್ಷದ ಶುಭಾಶಯಗಳನ್ನ ತಿಳಿಸುವಂತನಾಗಿದ್ದೇನೆ. ದೇವರು ನಮ್ಮನ್ನು ವಿಶೇಷ ಆರೋಗ್ಯಕರವಾಗಿ ನಡೆಸಲಿ ಅಂತ ಪ್ರಾರ್ಥಿಸಿಕೊಳ್ಳೋಣ. ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ಎಲ್ರಿಗೂ ಕೂಡಿ ಬಂದ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನು